ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಅಂದರೆ ಯಾವಾಗಲೂ ಯಾವ ಥರ ಒಂದು ಮೋಟಿವೇಶನ್ನು ಪ್ಲಸ್ ಕ್ಲಾಸ್ ಮಾಡ್ತಾಯಿದ್ದೀವೋ ಅದೇ ಥರ ಈ ದಿನ ಮೋಟಿವೇಶನ್ ಏನು ಅಂದರೆ ಅತಿ ಮುಖ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋಂತಹ ಮಾಹಿತಿನ ಹೇಳೋದಕ್ಕೆ ಹೊರಟಿದ್ದೀನಿ. ಫಸ್ಟ್ ಒನ್ ಏನಂದರೆ, ಯಾವುದೇ ಕಾರಣಕ್ಕೂ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು, ಏನೋ ಒಂದು ನಾವು ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತಿದ್ದೀವಿ ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳು ಓಕೆನಾ, ಒಂದು ಹೋಟೆಲ್ಗೆ ಹೋಗ್ತಾರೆ. ಆ ಹೋಟೆಲ್ಗೆ ಹೋದ ಕ್ಲೋಸ್ ಫ್ರೆಂಡ್ಸೇ ಅವರು. ಒಬ್ಬ ಫ್ರೆಂಡ್ ಹೇಳ್ತಾನೆ ಏನಂದರೆ, ಈ ಒಂದು ಹೋಟೆಲ್ ಎಷ್ಟು ಚೆನ್ನಾಗಿದೆ, ಟೀ ಎಷ್ಟು ಚೆನ್ನಾಗಿದೆ, ಇಂಥ ಹೋಟೆಲಿಗೆ ನಾನು ಎಂದೂ ಬಂದೇ ಇರಲಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಸೆಕೆಂಡ್ ಪರ್ಸನ್ ಹೇಳ್ತಾನೆ, ಈ ಹೋಟೆಲಲ್ಲಿ ಏನೋ ಟೀ ಸರ್ವ್ ಮಾಡಿದ್ರಲ್ಲ, ಚೆನ್ನಾಗಿ ಸರ್ವ್ ಮಾಡಲಿಲ್ಲ, ಅವನು ತುಂಬ ರೂಡ್ ಇದ್ದ, ಮತ್ತೆಲ್ಲ ಸೌಂಡು ಅಂದರೆ ವೆಹಿಕಲ್ ಸೌಂಡ್ ಇತ್ತು, ತುಂಬ ಏನು ಮೇನ್ ರೋಡಲ್ಲೇ ಮಾಡಿದ್ದಾರೆ. ಈ ಥರ ಕಂಪ್ಲೀಟ್ ನೆಗೆಟಿವ್ ಹೇಳ್ತಾರೆ. ಒಬ್ಬ ಪಾಸಿಟಿವಲ್ಲಿ ಹೇಳಿದರೆ ಇನ್ನೊಬ್ಬ ನೆಗೆಟಿವ್ ಆಗಿ ಹೇಳ್ತಾರೆ. ಜೀವನ ಅನ್ನೋದು ಅಷ್ಟೇ, ಜಸ್ಟ್ ಲೈಫ್ ಅನ್ನೋದು ಏನೂ ಅಲ್ಲ. ಒಬ್ಬರು ನೆಗೆಟಿವಲ್ಲಿ ಲೀಡ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಪಾಸಿಟಿವ್ ಆಗಿ ಲೀಡ್ ಮಾಡ್ತಾ ಇರ್ತಾರೆ. ಓಕೆನಾ. ಎಷ್ಟೋ ಇವಾಗ ಕಂಪ್ಲೀಟ್ಲಿ ಫುಲ್ ಫೇಮಸ್ ಇರೋಂಥ ಸೆಲೆಬ್ರಿಟಿ ನೋಡಿ, ಅವರಿಗೂ ಅಷ್ಟೇ ಒಬ್ಬ ಏನು ಸೋಷಿಯಲ್ ಮೀಡಿಯಾದಿಂದ ಕೆಲವರು ನೆಗೆಟಿವ್ ಕಮೆಂಟ್ ಹಾಕಿದರೆ ಕೆಲವರು ಪಾಸಿಟಿವ್ ಕಮೆಂಟ್ ಹಾಕ್ತಾ ಇರ್ತಾರೆ. ಆದ್ದರಿಂದ ಜೀವನದಲ್ಲಿ ನೆಗೆಟಿವೇ ಬರಲಿ ಪಾಸಿಟಿವೇ ಬರಲಿ, ನಮ್ಮ ಬಗ್ಗೆ ನಾವು ಯಾವತ್ತೂ ಪಾಸಿಟಿವ್ ಆಗಿದ್ದರೆ ಮಾತ್ರ ಜೀವನನ ನಡೆಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಹೇಗೆ ಈ ಫ್ರೆಂಡು ಬರೀ ಪಾಸಿಟಿವ್ ಹೇಳಿದ್ರು ಆ ಒಂದು ಹೋಟೆಲ್ ಬಗ್ಗೆ, ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಬಂದಿದ್ರು ಓಕೆನಾ, ಜೀವನ ಹೇಗೆ ಇರಲಿ, ಅದೆಷ್ಟೇ ಕಷ್ಟಗಳಿರಲಿ, ಏನೇ ಸಮಸ್ಯೆ ಇರಲಿ, ಬಿಕಾಸ್ ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರೋ ಕಷ್ಟಗಳು ಇವಾಗಿರಲ್ಲ ಅಲ್ವಾ. ಇವಾಗಿನ ಕಷ್ಟಗಳು ಇವಾಗ ಅರೌಂಡು 30 ಇಯರ್ಸ್ ಅಂದ್ಕೊಳ್ಳಿ, ಇವಾಗಿನ ಕಷ್ಟ ಆಲ್ರೆಡಿ 60 ವರ್ಷಕ್ಕಿರಲ್ಲ ಅಲ್ವಾ. ಆ ಒಂದು ಕ್ಷಣಕ್ಕೆ ಅದು ಕಷ್ಟ ಅನ್ನಿಸ್ಬೋದು, ಬಟ್ ಅದು ಒಂದು 5 ಇಯರ್ಸ್ ಆದಮೇಲೆ ಇದೇನಪ್ಪ ಇಂಥ ಒಂದು ಸಿಂಪಲ್ಲಾಗಿರೋ ಅಂತಹ ಒಂದು ಪ್ರಾಬ್ಲಮಿಗೆ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ನಂತ ನಿಮಗೆ ನೀವೇ ನಗ್ತೀರ ಫ್ಯೂಚರಲ್ಲಿ ಒಂದು ದಿನ. ಇವಾಗೇನು ಒಂದು ಸಮಸ್ಯೆಗೆ ನಾವು ತುಂಬ ತಲೆ ಕೆಡಿಸ್ಕೊಂಡು ತುಂಬ ಬೇಜಾರಾಗಿರ್ತೀವೋ, ಅದು 1-2 ವರ್ಷ ಬಿಟ್ಟು ನೋಡಿದರೆ ನಾವೇ ಅದು ನೋಡಿ ನಗ್ತಾ ಇರ್ತೀವಿ. ಲಿಟ್ರಲಿ ಇದನ್ನ ನೀವೇ ಒಂದು ಸಲ ಫೀಲ್ ಮಾಡಿ ನೋಡಿ. ನೀವು ಒಂದು 5 ವರ್ಷದ ಹಿಂದ್ಲದ್ದು ನೆನೆಸ್ಕೊಂಡು ನೋಡಿ, ಇವಾಗ ನಗ್ತೀರ. ಅಯ್ಯೋ ಅದಕ್ಕಿಷ್ಟು ತಲೆ ಕೆಡಿಸ್ಕೊಂಡಿದ್ನ, ನಾನು ಇಷ್ಟೆಲ್ಲ ವರಿ ಮಾಡ್ಕೊಂಡಿದ್ನ ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೋತೀರ. ಸೊ ಇವಾಗ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಆ ಪ್ರಾಬ್ಲಮಿಗೆ ಜಸ್ಟ್ ನೀವು ಥಿಂಕ್ ಮಾಡಬೇಕಾಗಿರೋದು ಒಂದೇ, ಇದು ಜಸ್ಟ್ ಟೆಂಪ್ರವರಿ, 5 ಇಯರ್ಸ್ ಆದಮೇಲೆ ಇದು ನನಗೇನು ಮ್ಯಾಟ್ರೇ ಅಲ್ಲ ಅಂತ ಯಾರು ಥಿಂಕ್ ಮಾಡಿ ಪ್ರತಿಯೊಂದು ಸೆಕೆಂಡು ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೋ ಅವ್ರು ಮಾತ್ರ ಲೈಫಲ್ಲಿ ತಾವೇನು ಅನ್ಕೊತಾರೋ ಅದನ್ನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಏನು ಪ್ರತಿಯೊಂದು ಸಿಚುವೇಷನಲ್ಲೂ ಇವಾಗ ಇವ್ರು ಹೋಟ್ಲಿಗೆ ಹೋಗಿ ಟೀಗೆ ಇಷ್ಟು ನೆಗೆಟಿವ್ ಆಗಿರೋವಂಥ ಪರ್ಸನ್ನು ತನ್ನ ಲೈಫಲ್ಲಿ ಇನ್ನೆಷ್ಟು ನೆಗೆಟಿವ್ ಇರೋಲ್ಲ ಅಲ್ವಾ. ಹಾಗಾದರೆ ಪಾಸಿಟಿವ್ ಮೈಂಡ್ಸೆಟ್ ಯಾವ ಥರ ಬಿಲ್ಡ್ ಮಾಡ್ಕೊಳ್ಳೋದು? ಪ್ರತಿಯೊಂದು ಸಿಚುವೇಷನಲ್ಲೂ ನೀವೇನು ಮಾಡಬೇಕು, ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಕೊಡಬೇಕು. ಪ್ರತಿಯೊಂದು ಇವಾಗ ಯಾರೋ ನಿಮಗೆ ಎಕ್ಸಾಂಪಲ್ ಹರ್ಟ್ ಮಾಡೋದ್ರು, ವಾವ್ ಅವ್ರು ಮಾಡೋಗಿದ್ದು ಒಳ್ಳೇದಾಯ್ತಪ್ಪ, ಇಲ್ಲಾಂದರೆ ಮುಂದೆ ಇನ್ಯಾವತ್ತೋ ಇನ್ನೊಬ್ಬರು ಮಾಡೋದನ್ನ ಇವರೇ ಮಾಡಿಬಿಟ್ಟು ನನಗೆ ಬುದ್ಧಿ ಕಲಿಸೋದ್ರು. ಹೀಗೆ ಪ್ರತಿ ಸಿಚುವೇಷನಲ್ಲೂ ಅಷ್ಟೇ. ಯಾಕಂದರೆ ಜೀವನದ ಪಾಠ ಬರೀ ಬುಕ್ಕಿಂದ ಸಿಗಲ್ಲ. ನಾವು ಜೀವನದಲ್ಲಿ ಜನಗಳಿಂದ ಮಾತ್ರ ಏನು ಜೀವನದ ಪಾಠ ಕಲಿಯೋದಕ್ಕೆ ಸಾಧ್ಯ. ಅದು ಯಾವ್ಯಾವ ಥರ ಹೊಡ್ತಾ ಬೀಳುತ್ತೆ ಅಂದರೆ, ನಾವು ಕಲಿಯೋದು ಲೇಟ್ ಮಾಡಿದಷ್ಟು ನಮಗೆ ನೋವುಗಳೇ ಜಾಸ್ತಿ. ಎಷ್ಟು ಬೇಗ ನಾವು ಕಲಿತೀವೋ ಅಷ್ಟು ಬೇಗ ನಾವು ಅಟ್ಲೀಸ್ಟ್ ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಾ ಹೋಗ್ಬೋದು. ಸೊ ಜೀವನದ ಪಾಠದಲ್ಲಿ ಏನೇ ಸಮಸ್ಯೆ ಬರಲಿ ಅದನ್ನ ಪಾಸಿಟಿವ್ ಆಗಿ ಜಡ್ಜ್ಮೆಂಟ್ ಕೊಡಿ. ನನಗಾಗಿದ್ದು ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಯಿತು, ಮುಂದೆನೂ ಒಳ್ಳೆಯದಾಗುತ್ತೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೇ ಅಂತ ಯಾವಾಗಲೂ ಅದೇ ಮೈಂಡ್ಸೆಟ್ಟಲ್ಲಿರ್ರಿ. ಮತ್ತು ನಿಮ್ಮ ಜೀವನದ ಇವತ್ತೇನು ನಡೀತಾ ಇದೆಯೋ ಅದಕ್ಕೆಲ್ಲ ಯಾವಾಗಲೂ ಒಳ್ಳೆಯದಾಗ್ತಿದೆ ಅಂತ ಪ್ರತಿ ಸಲವೂ ಹೇಳಿ. ಎಷ್ಟು ಚೆನ್ನಾಗಿದೆ, ಇದನ್ನ ಓದ್ತಾ ಇದ್ದೀನಿ, ಇದು ನನಗೆ ನೆನಪಿದೆ, ನೆಕ್ಸ್ಟ್ ಈ ಥರ ಎಕ್ಸಾಮ್ಸ್ ಬರೀಬೇಕಂತಿದ್ದೀನಿ, ಕಂಪ್ಲೀಟ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ. ಈ ಥರ ಪ್ರತಿ ಸಲವೂ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಹೇಳ್ತಾ ಹೋದರೆ ಡೆಫಿನೆಟ್ಲಿ ಹೇಳ್ತೀನಿ ನೀವು ಸಕ್ಸಸ್ ಕಾಣ್ತೀರಾ. ಇಲ್ಲ ಆ ಮೈಂಡ್ಸೆಟ್ ಇಲ್ಲ ಅಂದರೆ ನೀವು ಏನು 1 ವರ್ಷಕ್ಕೆ ಸಕ್ಸಸ್ ಆಗೋರು ಏನಿಲ್ಲ ಅಂದರೂ ಮಿನಿಮಮ್ 5 ಇಯರ್ಸ್ ತೊಗೊಳುತ್ತೆ. ಯಾಕೆಂದರೆ ಪ್ರತಿದಿನ ನೀವು ರಿವಿಷನ್ ಮಾಡ್ತಾ ಇರ್ತೀರ ಅಷ್ಟೇ ಆ ಹಾರ್ಡ್ ವರ್ಕ್ನ. ಬಟ್ ನೆಗೆಟಿವ್ ಮೈಂಡ್ಸೆಟ್ ಇರೋದ್ರಿಂದ 1 ವರ್ಷಕ್ಕೆ ಸಕ್ಸಸ್ ಆಗೋರು 5 ವರ್ಷ ತೊಗೋತಾರೆ. ಅದೊಂದೇ ಡಿಫ್ರೆನ್ಸ್, ಏನಿಲ್ಲ ನೆಗೆಟಿವ್ ಪಾಸಿಟಿವಿಗೆ. ಪಾಸಿಟಿವ್ ಇರೋ ಅಂಥ ವ್ಯಕ್ತಿ ಏನು ಮಾಡ್ತಾರೆ, ಬೇಗ ಸಕ್ಸಸ್ ಕಾಣ್ತಾರೆ, ತನ್ನ ಏನು ಗೋಲ್ ಇಟ್ಕೊಂಡಿರ್ತಾರೋ ಅದರಲ್ಲಿ. ನೆಗೆಟಿವ್ ಇರೋ ಅಂಥ ಮೈಂಡ್ಸೆಟ್ ಇರೋರು ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಜಾಸ್ತಿ ತೊಗೋತಾರೆ. ಯಾಕೆಂದರೆ ಎಲ್ಲನೂ ಜಡ್ಜ್ ಮಾಡ್ಕೊತ ಅವ್ರ ಮೈಂಡ್ನ ಫುಲ್ ಸ್ಟ್ರೆಸ್ಫುಲ್ಲಾಗಿ ಇಟ್ಕೊಂಡಿರ್ತಾರೆ. ಆದ್ದರಿಂದ ಈ ಒಂದು ಜೀವನದಲ್ಲಿ ಬೇಕಾಗಿರೋದು ಅತಿ ಮುಖ್ಯವಾದ ಕಾನ್ಸೆಪ್ಟ್ ಅಂದರೆ ಇದು. ಎಲ್ಲ ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಆಗೇ ಜಡ್ಜ್ ಮಾಡಬೇಕು. ಅವಾಗ ಮಾತ್ರ ನಾವು ಅಂದ್ಕೊಂಡಿದ್ದು ನಾವು ಸಾಧಿಸೋದಕ್ಕಾಗೋದು. ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನ
ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಏನು ಅಂದರೆ ಜಾಗತಿಕ ಪರಿಸರ ಸಮಾವೇಶಗಳು. ಇದು ಏನಿಲ್ಲ ಅಂದರೂ ರಿಪೀಟೆಡ್ಲಿ ಬಂದಿರೋಂತಹ ಕಾನ್ಸೆಪ್ಟ್, ಆದ್ದರಿಂದ ಇದನ್ನ ತೊಗೊಂಡಿದ್ದೀನಿ. ಫಸ್ಟ್ ಚಾಪ್ಟರಲ್ಲಿ ಇದನ್ನು ತುಂಬ ಮುಖ್ಯವಾಗಿರೋದ್ರಿಂದ ಈ ಒಂದು ಜಾಗತಿಕ ಪರಿಸರ ಸಮಾವೇಶಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ನಾವು ಇದನ್ನು ಸ್ಟಾಕ್ಹೋಮ್ ಸಮಾವೇಶ, ಇದನ್ನ ಫಸ್ಟ್ ನಾವು ರೀಸೆಂಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. 1972ರಲ್ಲಿ ಬಂದಿದ್ದು ಅಂತ. ಫಸ್ಟ್ ಟೈಮ್ ಪರಿಸರ ಪರಿಸರ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯವಾಗಿ ಸಮಾವೇಶ ಆಗಿದ್ದು ಯಾವುದು ಅಂದರೆ ಈ ಸ್ಟಾಕ್ಹೋಮ್ ಸಮಾವೇಶ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್. ಓಕೆನಾ. 1972 ಜೂನ್ 5ರಿಂದ ಆಯಿತು. ಅದೇ ಜೂನ್ 5ನ ನಾವು ವಿಶ್ವ ಪರಿಸರ ದಿನ ಅಂತ ಕರಿತೀವಿ ಅಂತ ಅವತ್ತು ಡಿಸ್ಕಸ್ ಮಾಡಿದ್ವಿ. ಇದರಿಂದ ಏನು ಕ್ವಶನ್ ಕೇಳ್ಬೋದು ಅಂತಂದರೆ, ಈ PSIಗೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ, ಯಾವ್ಯಾವ ಥರ ಈ ಸಮಾವೇಶದಲ್ಲಿ ನಿರ್ಧಾರಗಳು ತಗೊಂಡ್ರು ಅಂತ. PCಗಾದರೆ ಸ್ಟಾಕ್ಹೋಮ್ ಸಮಾವೇಶ ಎಷ್ಟರಲ್ಲಿ ಬಂತು ಮತ್ತು ಈ ಡೇಟು ಕೇಳ್ತಾರೆ, ಜೂನ್ 5, 1972 ಅಂತ. ಅದು ತುಂಬ ಇಂಪಾರ್ಟೆಂಟು. ಇದ್ರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಪರಿಸರ ಸಂರಕ್ಷಣೆ ಮಾಡೋದಾಗಿತ್ತು. ಓಕೆನಾ. ಅಂತಾರಾಷ್ಟ್ರೀಯ ಸಮಾವೇಶ ಆಗಿದ್ದು ಇದು ಪರಿಸರನ ಸಂರಕ್ಷಣೆ ಮಾಡೋದು ಇದ್ರ ಉದ್ದೇಶ ಆಗಿತ್ತು. ಇದರಿಂದ ಇನ್ನೊಂದು ವರ್ಡ್ ಕರೀತಾರೆ, ಈ ಸ್ಟಾಕ್ಹೋಮ್ ಸಮಾವೇಶಕ್ಕೆ ಇನ್ನೊಂದು ಏನಂತ ಕರೀತಾರೆ ಅಂದರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರ್ಮೆಂಟ್ ಅಂತಲೂ ಕರೀತಾರೆ. ಓಕೆನಾ. ಇದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಅಥವಾ ಮಾನವ ಪರಿಸರ ಮೇಲಿನ ವಿಶ್ವಸಂಸ್ಥೆ ಸಮಾವೇಶ. ಓಕೆನಾ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರ್ಮೆಂಟ್ ಅಥವಾ ಮಾನವ ಪರಿಸರ ಮೇಲಿನ ವಿಶ್ವಸಂಸ್ಥೆ ಸಮಾವೇಶ ಅಂತಲೂ ಕರೀತೇವೆ. ಆವಾಗ ಇದ್ದಿದ್ದು ಯಾರು? ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇದ್ದರು ಅಲ್ವಾ. ಅದೇನು ಇಂಪಾರ್ಟೆಂಟ್ ಅಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿಯವರು ಇದ್ದಾಗ ಬಂದಿದ್ದು ಅನ್ನೋದನ್ನ ಆ ಥರನೂ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟು ಅದೇ ಟೈಮಲ್ಲಿ ಜಾರಿಗೆ ಬಂದಿದ್ದು ಯಾವುದು ಅಂಗಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಇದು ತುಂಬ ಇಂಪಾರ್ಟೆಂಟು, ನಾನು ಹೇಳಿದ್ದೀನಿ, ತುಂಬ ಇಂಪಾರ್ಟೆಂಟು. ಇದ್ರ ಹೆಡ್ ಕ್ವಾರ್ಟರ್ಸ್ ನೆನ್ಪಿಟ್ಕೊಳ್ಳಿ, ಎಲ್ಲಿದೆ? ಮೊನ್ನೆ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ನೀವು ರೀಕ್ಯಾಪ್ ಮಾಡ್ಕೊಳ್ಳಿ ಎಲ್ಲಿದೆ ಅಂತ. ಕೀನ್ಯಾದ ನೈರೋಬಿ. ನೆನಪಿದೆಯಾ? ಕೀನ್ಯಾದ ನೈರೋಬಿ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಇದು ಒಂದು ವರದಿಗಳು ಕೊಡುತ್ತೆ. ಯಾವುದ್ಯಾವುದಪ್ಪ ಅಂತಂದರೆ ಫಸ್ಟು ಎಮಿಷನ್ ಗ್ಯಾಪ್ ರಿಪೋರ್ಟ್. ನೀವು ಆ ಥರ ಎಲ್ಲ ವರದಿಗಳನ್ನೇ ಸಪ್ರೇಟು ವಿಡಿಯೋ ಬೇಕು ಅಂತಂದರೆ ಹೇಳಿ. ಯಾಕಂದರೆ ಬಿಕಾಸ್ ಈ ವರದಿಗಳು ಎಲ್ಲ ಒಂದು ಅಂಗಸಂಸ್ಥೆಗಳಾಗಿರ್ಬೋದು ಕೊಡೋದು ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಕೇಳೋಕ್ಕಂಥ ಕ್ವಶನ್ಸ್ ಇದು. ಆದ್ದರಿಂದ ಈ ವರದಿಗಳಿಗೆ ಅಂತಲೇ ಒಂದು ವಿಡಿಯೋ ಮಾಡೋಣ. ಓಕೆನಾ. ಎಮಿಷನ್ ಗ್ಯಾಪ್ ರಿಪೋರ್ಟ್. ನೆಕ್ಸ್ಟ್ ಇನ್ನೊಂದು ಕೊಡುತ್ತೆ ಗ್ಲೋಬಲ್ ಎನ್ವೈರ್ಮೆಂಟ್ ಔಟ್ಲುಕ್ ಅಂತ, ಜಾಗತಿಕ ಪರಿಸರ ಮುನ್ನೋಟ ವರದಿ ಅಂತ. ಗ್ಲೋಬಲ್ ಎನ್ವೈರ್ಮೆಂಟ್ ಔಟ್ಲುಕ್. ಇಷ್ಟು ವರದಿಗಳು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಓಕೆನಾ. ಇದು ಯಾವಾಗ ಬಂದಿದೆ ಅಂದರೆ ಸೇಮ್ 1972 ಜೂನ್ 5ರಂದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಇದು ಏಕೆ ಕೇಳ್ತಾರಂದರೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಇವಾಗೆಲ್ಲ PSIಗೆ ಸ್ಟೇಟ್ಮೆಂಟ್ ವೈಸ್ ಬಂದಿರೋದ್ರಿಂದ ತುಂಬ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ವೈಸ್ ಯಾವಾಗ ಜಾರಿಗೆ ಬಂತು ಮತ್ತು ಅದನ್ನ ಏನಂತ ಕರೀತಾರೆ, ಅದರಿಂದ ಯಾವ ಅಂಗಸಂಸ್ಥೆ ಸೃಷ್ಟಿಯಾಯಿತು, ಇಷ್ಟು ನೆನ್ಪಿಟ್ಕೊಂಡ್ರೂ ಸಾಕು. ಓಕೆನಾ. ನೆಕ್ಸ್ಟು ಸಮಾವೇಶಕ್ಕೆ ಹೋಗೋಣ. ಸೆಕೆಂಡ್ ಒನ್ ಯಾವುದು ಅಂದರೆ ಬ್ರಟ್ಲ್ಯಾಂಡ್ ಆಯೋಗ. ಅದು ಆಗಿ ಒಂದು 10 ವರ್ಷಕ್ಕೆ ಇದಾಗುತ್ತೆ. ಓಕೆನಾ. 1972ರಲ್ಲಿ ಪರಿಸರ ರಿಲೇಟೆಡ್ ಆಯಿತು. ಅದೇ ಥರ ಪರಿಸರ ಸಂರಕ್ಷಣಾ ಕ್ರಮಗಳನ್ನ ಅವಲೋಕಿಸಬೇಕು ಅಂತ ಹೇಳ್ಬಿಟ್ಟು 1983ರಲ್ಲಿ 10 ವರ್ಷ ಆದಮೇಲೆ ಈ ಬ್ರಟ್ಲ್ಯಾಂಡ್ ಆಯೋಗ ಅಂತ ಕರೀತಾರೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ವರದಿಯಲ್ಲಿ ಕೊಟ್ಟಿದ್ದೇನು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋ ವರ್ಡ್ ಕೊಡ್ತಾರೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋ ವರ್ಡ್ ಯಾವುದ್ರಲ್ಲಿ ಬಂದಿದೆ ಅಂದರೆ ಈ ಬ್ರಟ್ಲ್ಯಾಂಡ್ ಆಯೋಗದಲ್ಲಿ. ಈ ಒಂದು ಆಯೋಗನ ಏನಂತ ಕರೀತಾರೆ ಇನ್ನೊಂದು ಅರ್ಥದಲ್ಲಿ ಅಂದರೆ ಪರಿಸರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವ ಆಯೋಗ. ಪರಿಸರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವ ಆಯೋಗ ಅಂತಲೇ ಕರೀತಾರೆ ಇದನ್ನ. ಸೊ ಈ ಒಂದು ಸಮಾವೇಶದಲ್ಲಿ ಬಂದಿದ್ದಂತಹ ಒಂದು ವಾಕ್ಯ ಯಾವುದು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಂತಲೇ ಕರೀತಾರೆ. ಒಂದು ಸಲ ಕೇಳಿದ್ದಾರೆ ಈ ಕ್ವಶನ್ನ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು ಯಾವ ಆಯೋಗದ ಮೂಲಕ ಬಂದಿದ್ದು ಅಂತ. ಸೊ ಬ್ರಟ್ಲ್ಯಾಂಡ್ ಆಯೋಗ. ಈ ಒಂದು ಸಮಾವೇಶ ಆಗಿ ಸ್ವಲ್ಪ ವರ್ಷಗಳಾದಮೇಲೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬಂತು. ನೆಕ್ಸ್ಟು ಈಗ ರನ್ನಿಂಗಲ್ಲಿರೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸು. ಈ ಒಂದು 17 ಗೋಲ್ಸು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವೇನು PSI ಪ್ರಬಂಧ ಬರೆಯೋದಕ್ಕಷ್ಟೇ ಪಾವರ್ಟಿ ರಿಲೇಟೆಡ್ ಕೊಟ್ಟಿದ್ದಾರೆ ಅಂದರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಪಾವರ್ಟಿ ಯಾವ ಒಂದು ಗೋಲ್ ಆಗಿದೆ ಅಂತಲೂ ಬರೆದು ನೀವು ಎಸ್ಸೇನ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ತುಂಬ ಇಂಪಾರ್ಟೆಂಟ್. ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸಿಗೂ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಿಗೂ ಡಿಫ್ರೆನ್ಸ್ ಏನಪ್ಪ ಅಂತ ಇದು 2015ವರೆಗೆ ಬಂತು. ಜಸ್ಟ್ 8 ಗೋಲ್ಸ್. ಇದು ಫೋಕಸ್ ಮಾಡಿದ್ದು ಏನಕ್ಕೆ ಅಂದರೆ ಜಸ್ಟ್ ಡೆವಲಪಿಂಗ್ ಕಂಟ್ರೀಸಿಗೆ ಮಾತ್ರ ಫೋಕಸ್ ಮಾಡಿದೆ.
ಓಕೆನಾ. ಜಸ್ಟ್ ಡೆವಲಪಿಂಗ್ ಕಂಟ್ರೀಸು. ನೆಕ್ಸ್ಟ್ ಇದು ಅಷ್ಟೊಂದು ಎಲ್ಲ ಡೈಮೆನ್ಷನ್ಸ್ನ ಕವರ್ ಮಾಡಲಿಲ್ಲ. ಜಸ್ಟ್ ಪಾವರ್ಟಿ ಆಗಿರ್ಬೋದು, ಎಜುಕೇಷನ್ನು, ಹೆಲ್ತು, ಈ ಥರ ಜಸ್ಟ್ ಕಡಿಮೆ ಒಂದು ಡೈಮೆನ್ಷನ್ಸ್ನ ಫೋಕಸ್ ಮಾಡಿದ್ದು. ಬಟ್ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಮಾಡ್ತಾ ಅಂದರೆ ಈ 17 ಗೋಲಲ್ಲೂ ಎಕನಾಮಿಕ್ ಆಗಿರ್ಬೋದು, ನೆಕ್ಸ್ಟು ಎಕನಾಮಿಕ್ಕು ಮತ್ತು ಸೋಷಿಯಲ್ಲು, ಎನ್ವೈರ್ಮೆಂಟ್ ರಿಲೇಟೆಡ್ ಎಲ್ಲ ಡೈಮೆನ್ಷನ್ಸ್ನ ಕವರ್ ಮಾಡೋದಕ್ಕೋಸ್ಕರ ಈ 17 ಗೋಲ್ಸ್ನ ತಂದಿದ್ದು. ಇದು ಟಾರ್ಗೆಟ್ ಎಲ್ಲಿವರೆಗಿದೆ ಅಂದರೆ 2015ರಿಂದ 2030ರವರೆಗೆ. ಇದು ನೆನ್ಪಿಟ್ಕೊಳ್ಳಿ, ಟಾರ್ಗೆಟು 2030ರವರೆಗೂ. ಓಕೆನಾ, 2015ಇಂದ. ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಎಷ್ಟು ಗೋಲ್ಸು? 17 ಗೋಲ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾವ್ದ್ಯಾವುದು ಅಂತ ನೀವೊಂದು ಕೋಡ್ ಮಾಡಿಕೊಂಡು ನಿಮಗೆ ನೀವೇ ಅದನ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಏನು PSI ಪ್ರಬಂಧಕ್ಕೂ ತುಂಬ ಅನುಕೂಲ ಆಗುತ್ತೆ. ಓಕೆನಾ. ಇದು ಯಾವಾಗ ಬಂದಿದ್ದು ಅಂತಂದರೆ 2015ರಿಂದ ಸ್ಟಾರ್ಟ್ ಆಗಿರೋದು ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸು. ಓಕೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋ ಪದನೇ ಬಂದಿದ್ದು ಯಾವಾಗ ಅಂತಂದರೆ ಈ ಬ್ರಟ್ಲ್ಯಾಂಡ್ ಆಯೋಗದ ಮೂಲಕ. ಇಷ್ಟು ನೆನಪಿದ್ರೆ ಸಾಕು, ಇನ್ನೇನು ಬೇಡ. ನೆಕ್ಸ್ಟ್ 3ನೇದು ತುಂಬಾ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಭೂಶೃಂಗಸಭೆ. ಎಷ್ಟರಲ್ಲಿ ಬಂದಿದ್ದು? 1992ರಲ್ಲಿ. ಸ್ಥಳ ಯಾವುದಪ್ಪ ಅಂತ ಅಂದರೆ ಬ್ರೆಜಿಲ್ನ ರಿಯೋ ಡಿ ಜನೈರೋ. ಓಕೆನಾ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇದನ್ನ ರಿಯೋ ಸಮಾವೇಶ ಅಂತಲೂ ಕರೀತಾರೆ. ರಿಯೋ ಡಿ ಜನೈರೋದಲ್ಲಿ ನಡೆದಿರೋದ್ರಿಂದ ಇದನ್ನ ರಿಯೋ ಸಮಾವೇಶ ಅಂತಲೂ ಕರೀತಾರೆ. ರಿಯೋ ಸಮಾವೇಶ. ಓಕೆನಾ. ಈ ಒಂದು ಸಮಾವೇಶದಲ್ಲಿ ಏನೇನು ವರದಿಗಳು ಬಂತು, ಈ ಒಂದು ವರದಿಗೆ ಏನಂತ ಕರಿತೇವೆ ಅಂದರೆ ಅಜೆಂಡಾ 21. ಅಜೆಂಡಾ 21. ಈ ಥರ ಫುಲ್ ಬರೆಯೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಜಸ್ಟ್ ಈ ಥರನೂ ಹಾಕಿರ್ತೀವಿ. ಸೊ ಏನು ತಲೆ ಅಂದರೆ ನನಗೇನು ಅಂದರೆ ನನ್ನ ಒಂದು ಕಾನ್ಸೆಪ್ಟ್ ಇಷ್ಟೇ. ಮುಂಚೆ ನಾವೂ ಅಷ್ಟೇ ಯೂಟ್ಯೂಬ್ ನೋಡ್ತಾ ಇದ್ದೀವಿ ಅಂದರೆ ಯಾವಾಗಲೂ ಅಷ್ಟೇ 1.25x ಆದರೂ ಇಟ್ಕೊಳ್ಳಿ, ಇಲ್ಲ 1.5x ಆದರೂ ಇಟ್ಕೊಳ್ಳಿ. ಬಿಕಾಸ್ ಸಿಲೆಬಸ್ ಮುಗಿಬೇಕಷ್ಟೆ. ಓಕೆನಾ. ಯಾವ ಥರ ಕ್ವಶನ್ ಕೇಳ್ತಾರೆ, ಈ ಒಂದು ಸಿಲೆಬಸ್ ನಾನು ರಿವಿಷನ್ ಮಾಡಿದ್ದೀನಿ ಅಷ್ಟೇ ಮೈಂಡಲ್ಲಿ ಇಟ್ಕೋಬೇಕು ನೀವು, ಇನ್ಯಾವುದೂ ಮೈಂಡಲ್ಲಿ ಇಟ್ಕೋಬಾರ್ದು. ಓಕೆನಾ. ಇದು ನಾನು ರಿವಿಷನ್. ಭೂಶೃಂಗಸಭೆ 1992ರಲ್ಲಿ ಬಂತು. ಸ್ಥಳ ಇಲ್ಲಿ. ಇದನ್ನ ಈ ಒಂದು ಸಮಾವೇಶದಲ್ಲಿ ಬಂದಂಥ ವರದಿ ಯಾವುದು, ಈ ಥರ ನನಗೆಲ್ಲ ನೆನಪಿದೆಯಾ ಅಷ್ಟು ನೀವು ರೀಕ್ಯಾಪ್ ಮಾಡ್ಕೊಳ್ಬೇಕು. ಯಾಕಂದ್ರೆ 24 ಅವರ್ಸು ನಾವು ಎಫೆಕ್ಟಿವಾಗಿ ನಾವು ಓದೋದಕ್ಕಾಗಲ್ಲ. ಯಾವಾಗ ನಮಗೆ ಇನ್ಸ್ಟಾಗ್ರಾಮ್ ಆ ಥರ ನೋಡಬೇಕು ಅನಿಸುತ್ತೆ ಆಗ ಇಂಥ ಒಂದು ವೀಡಿಯೋಸ್ ನೋಡಿಬಿಟ್ಟು ರಿವಿಷನ್ ಮಾಡ್ಕೋಬೇಕಷ್ಟೆ. ಓಕೆನಾ. ಯೂಟ್ಯೂಬ್ ಅನ್ನೋದನ್ನ ಆ ಥರ ಆನ್ಲೈನ್ ಕ್ಲಾಸಸ್ನ ಆ ಥರ ನೀವು ಪಾಸಿಟಿವಾಗಿ ತೊಗೋಬೇಕು ವಿನಃ ಯಾವಾಗಲೂ ಮೊಬೈಲ್ ನೋಡೋದಲ್ಲ. ಓಕೆನಾ. ಸರಿ, ಇದರಿಂದ ಬಂದಂಥ ಒಪ್ಪಂದಗಳು ಯಾವುವು? ಸ್ಥಳ ಗೊತ್ತಾಯಿತು, ಬ್ರೆಜಿಲ್ನ ರಿಯೋ ಡಿ ಜನೈರೋ. ಆದ್ದರಿಂದ ಇದನ್ನ ರಿಯೋ ಸಮಾವೇಶ ಅಂತಲೂ ಕರೆದ್ರು. ನೆಕ್ಸ್ಟ್ ಒಪ್ಪಂದಗಳು ಇಲ್ಲಿ ಹೆಸರಲ್ಲೇ ಇದೆ ನೋಡಿ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆನಾ. ಕ್ಲೈಮೇಟ್ ಚೇಂಜ್ ಇಷ್ಟೇ ನೆನ್ಪಿಟ್ಕೊಳ್ಳಿ, ಇನ್ನೇನು ಬೇಡ. ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಒಂದು ಸಲ ಫುಲ್ ಫಾರ್ಮ್ ಕೇಳಿದರು, ತುಂಬ ಇಂಪಾರ್ಟೆಂಟ್. ಫುಲ್ ಫಾರ್ಮ್ ತುಂಬ ಸಲ ಕೇಳಿದ್ದಾರೆ. ಇಲ್ಲಿ 3C ಬಂದಿರುತ್ತಲ್ಲ, ಜಸ್ಟ್ ಕ್ಲೈಮೇಟ್ ಚೇಂಜ್ ಅನ್ನೋದಷ್ಟೇ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. F ಅಂದರೆ ಯಾವಾಗಲೂ ಫ್ರೇಮ್ವರ್ಕೇ ಆಗಿರುತ್ತೆ, ಅಂದರೆ ತುಂಬ ಮೆಜಾರಿಟಿ ಬಂದರೆ. ಓಕೆನಾ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್. ನೆಕ್ಸ್ಟು ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಕ್ಲೈಮೇಟ್ ಚೇಂಜ್ ಅನ್ನೋದು ತುಂಬ ಸಲ ಕೇಳಿದ್ದಾರೆ. ಹೆಸರಲ್ಲೇ ಇದೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ಡು ರಿಪೋರ್ಟ್ ಕೊಡುತ್ತೆ ಅಂತ ಅಲ್ವಾ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇನ್ಯಾವುದು, ಗ್ರೀನ್ ಹೌಸ್ ಗ್ಯಾಸಸ್ಸು ಅದ್ರ ರಿಲೇಟೆಡ್ಡೇ ರಿಪೋರ್ಟ್ ಕೊಡೋದು ಇದು. ನೆಕ್ಸ್ಟು ಇನ್ನೊಂದು ಬರುತ್ತೆ BD. ಇನ್ನೇನಾಗಿರ್ಬೋದು BD ಅಂದರೆ? ನೆನ್ಪು ಮಾಡ್ಕೊಳ್ಳಿ, ಬಯೋಲಾಜಿಕಲ್ ಡೈವರ್ಸಿಟಿ. ಕನ್ನಡದಲ್ಲಿ ನೆನ್ಪಿಟ್ಕೋಬೇಡಿ. ಇವಾಗ ನೋಡಿ, ಜೀವ ವೈವಿಧ್ಯತಾ ಸಮಾವೇಶ ಒಪ್ಪಂದ ಅಂತಂದು ಕನ್ನಡದಲ್ಲಿ ಕರೀತಾರೆ. ಆ ಥರ ನೆನ್ಪಿಟ್ಕೊಂಡ್ರೆ ಅಲ್ಲಿ ಫುಲ್ ಫಾರ್ಮ್ ನಿಮ್ಗೆ ನೆನಪಿರಲ್ಲ. ಓಕೆನಾ. ಆಲ್ಮೋಸ್ಟು ಈ ಥರ ಕೊಟ್ಟಾಗ ನೀವು ಫುಲ್ ಫಾರ್ಮ್ನ ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇದು ಒಂದು ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, ನಾನು ಮಿಸ್ಟೇಕ್ ಮಾಡಿದ್ದೆ, ಆದ್ದರಿಂದ ಇದು ನನಗೆ ನೆನಪಿದೆ. ಏನಿರ್ಬೋದು ಹೇಳಿ ಫುಲ್ ಫಾರ್ಮ್? ನೆನ್ಪು ಮಾಡ್ಕೊಳ್ಳಿ. C ಅಂದರೆ ಕನ್ವೆನ್ಷನ್ ಅಂತ ಗೊತ್ತಾಯಿತು. ಮತ್ತು CD ಅಂದರೆ ಏನಂತಿರ್ಬೋದು? ಕಂಬ್ಯಾಕ್ ಡೆಸರ್ಟಿಫಿಕೇಷನ್. ಡೆಸರ್ಟಿಫಿಕೇಷನ್ ಅಂದರೆ ಏನಂದರೆ ಮರುಭೂಮೀಕರಣ. ಈ ಮರುಭೂಮಿ ಬಗ್ಗೆ ಏನೋ ಮಾಡೋದಿದು, ಮರುಭೂಮಿ. ಇದು ಕೇಳಿದ್ದಾರೆ ಒಂದು ಸಲ. ಈ ಮರುಭೂಮಿ ಅನ್ನೋದು ಇರೋದ್ರಿಂದ ಇದ್ರ ಸಮಸ್ಯೆಗಳು, ಮರುಭೂಮಿ ಜಾಸ್ತಿ ಆಗ್ತಿದೆ ಇವಾಗೆಲ್ಲ, ಫಾರೆಸ್ಟ್ ಎಲ್ಲ ಕಡಿಮೆ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮಾಡೋದ್ರಿಂದ ಇದು ತುಂಬ ಇಂಪಾರ್ಟೆಂಟು. ಈವನ್ ಎಸ್ಸೆಗೂ ನೀವು ಹಾಕ್ಬೋದು ಇದನ್ನ, ಮರುಭೂಮೀಕರಣ. ಓಕೆನಾ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಕ್ ಡೆಸರ್ಟಿಫಿಕೇಷನ್, ಇದು ತುಂಬ ಇಂಪಾರ್ಟೆಂಟ್. ಇದು ಒಂದು ಸಲ ಕೇಳಿದ್ದಾರೆ. ಸೊ ಈ ಒಪ್ಪಂದಗಳು ಯಾವ ಒಂದು ಸಮಾವೇಶದಲ್ಲಿ ಬಂದಿದ್ದು ಅಂತಲೂ ಕೇಳ್ತಾರೆ. ಇನ್ನೊಂದು ಯಾವುದೋ ಒಂದು ಆಪ್ಷನ್ ಕೊಡ್ಬೋದು. ಈ 3 ಒಪ್ಪಂದಗಳು ಬಿಟ್ಟು ಇನ್ನೊಂದು ಕೊಟ್ಟು ಆವಾಗ ಈ ಒಂದು ಭೂಶೃಂಗಸಭೆಯಲ್ಲಿ ಯಾವ ಒಂದು ಒಪ್ಪಂದ ತೊಗೊಂಡಿರಲಿಲ್ಲ ಅಂತಲೂ ಕೇಳ್ತಾರೆ. ಬಿಕಾಸ್ KSಗಾದರೆ ಕೇಳ್ತಾರೆ ಇನ್ಡೆಪ್ತಾಗಿ. ಇವಾಗ PSI ಲೆವೆಲ್ಗೂ ತುಂಬ ಸ್ಟ್ರಾಂಗ್ ಕ್ವಶನ್ಸ್ ತೆಗೆಯೋದ್ರಿಂದ ಅದನ್ನೂ ನೆನ್ಪಿಟ್ಕೊಳ್ಳಿ. ಓಕೆನಾ. ಈ 3 ಒಪ್ಪಂದಗಳು ತುಂಬ ಇಂಪಾರ್ಟೆಂಟು. ಓಕೆನಾ. ಒಂದು
ಇದು ಜೀವ ವೈವಿಧ್ಯತೆ ರಿಲೇಟೆಡ್ಡು, ಇನ್ನೊಂದು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ಡು, ಇನ್ನೊಂದು ಮರುಭೂಮೀಕರಣ ರಿಲೇಟೆಡ್ಡು. ಓಕೆನಾ, ಜಸ್ಟ್ ಒಂದೊಂದು ವರ್ಡ್ ನೆನ್ಪಿಟ್ಕೊಂಡ್ರು ನೀವು ಅಲ್ಲೋಗಿ ಏನು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಈಸಿಯಾಗಿ ನೀವು ಎಲಿಮಿನೇಟ್ ಮಾಡ್ಬೋದು. ಈ ಥರ ಟ್ರಿಕ್ಸ್ ನೆನ್ಪಿಟ್ಕೋಬೇಕು ಅಷ್ಟೇ. ಫುಲ್ಲು ವರ್ಡ್ನ ನಾನು ಯಾಕಂದ್ರೆ ಕ್ಲೈಮೇಟ್ ಜಾಗದಲ್ಲಿ ಬೇರೆ ಬೇರೆ ವರ್ಡ್ ಕೊಟ್ಟಿರ್ತಾರೆ, ಅವಾಗ ನೀವು ಟಿಕ್ ಹಾಕೋದಕ್ಕೆ ಗೊಂದಲ ಆಗುತ್ತೆ. ಓಕೆನಾ, ಒಂದು ವರ್ಡ್ ಇವನ್ ಥೀಮ್ಸ್ ಆಗಿರ್ಬೋದು ಎಲ್ಲನೂ ಹಾಗೆ ನೆನ್ಪಿಟ್ಕೊಬೇಕು. ಒಂದು ವರ್ಡ್ ತುಂಬ ಕನ್ಫ್ಯೂಸ್ ಮಾಡೋ ವರ್ಡ್ ಕೊಟ್ಟಿರ್ತಾರೆ, ಅದನ್ನ ನೆನ್ಪಿಟ್ಕೋಬೇಕು. ಥೀಮ್ಸ್ ಎಲ್ಲದಕ್ಕೂ ಅಷ್ಟೇ. ಓಕೆನಾ, ಆ ಥರ ನೆನ್ಪಿಟ್ಕೊಂಡಾಗಷ್ಟೇ ನಾವು ಈಸಿಯಾಗಿ ಅಲ್ಲಿ ಟಿಕ್ ಹಾಕೋದಕ್ಕೆ ಸಾಧ್ಯ. ಓಕೆ, ಇವಾಗ ನೆಕ್ಸ್ಟು ಶೃಂಗಸಭೆಗೆ ಹೋಗೋಣ. ಈ ಒಂದು ಶೃಂಗಸಭೆ ಯಾವುದಂದರೆ ವಿಶ್ವ ಸುಸ್ಥಿರ ಅಭಿವೃದ್ಧಿ ಸಮಾವೇಶ. ಇದನ್ನ ರಿಯೋ+10 ಸಮಾವೇಶ ಅಂತಲೂ ಕರಿತೀವಿ. ಬಿಕಾಸ್ ಅದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೀತಲ್ಲ, ಅದು ಆದಮೇಲೆ 10 ವರ್ಷಕ್ಕೆ ನಡೆದಿರೋದ್ರಿಂದ ಇದನ್ನ ರಿಯೋ+10 ಅಂತಲೂ ಕರಿತೀವಿ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇದು ನಡೆಯೋದು ಎಲ್ಲಪ್ಪ ಅಂದರೆ ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ. ನೀವು ನೆನ್ಪಿಟ್ಕೊಳ್ಳಿ, ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು ಥರ್ಡು 3 ನಡೆಯುತ್ತಲ್ಲ, ಮಧ್ಯ ನಡೆಯೋದೇ ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ. ಈ ಎರಡೂ ನಡೆಯೋದೆಲ್ಲಪ್ಪ ಅಂದರೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಈ ಎರಡು ನಡೆಯೋದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಓಕೆನಾ, ಇದನ್ನ ರಿಯೋ+10 ಸಮಾವೇಶ ಅಂತಲೂ ಕರೀತಾರೆ. ಇದು ಜಸ್ಟ್ ಪ್ಲೇಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಮೇಯ್ನಾಗಿ ಸುಸ್ಥಿರ ಅಭಿವೃದ್ಧಿ ಮತ್ತು ಶಾಂತಿ ಮತ್ತು ಬಡತನ, ಜೀವ ವೈವಿಧ್ಯತೆ ಇದ್ರ ಮೇಲೆ ಫೋಕಸ್ ಮಾಡಿರ್ತಾರೆ. ಬಟ್ ತುಂಬ ಸಲ ಪ್ಲೇಸ್ ಕೇಳಿರ್ತಾರೆ, ಯಾಕಂದರೆ ಈ ಮಧ್ಯ ನಡೆಯೋದು ಮಾತ್ರ ಆಫ್ರಿಕಾದಲ್ಲಲ್ವಾ, ಆದ್ದರಿಂದ ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಸಮಾವೇಶಕ್ಕೆ ಹೋಗೋಣ. ಈಗ 5ನೇದು ಯಾವುದು ಅಂತಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸಮಾವೇಶ ಅಂತಲೂ ಕರೀತಾರೆ, ಅಥವಾ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಓಕೆನಾ, ಇದನ್ನ ರಿಯೋ+20 ಅಂತ ಯಾಕೆ ಕರೀತಾರೆ? 20 ಇಯರ್ಸ್ ಆದಮೇಲೆ ಇದು ಆಗಿದ್ದು 2012ರಲ್ಲಿ. ಅದು 2002, ಇದು 2012ರಲ್ಲಾಯಿತು. ಆದ್ದರಿಂದ ಇದು ನಡೆಯೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೀತು. ಇದ್ರ ಮೇನ್ ವರದಿ ಏನಪ್ಪ ಅಂದರೆ ದ ಫ್ಯೂಚರ್ ವಿ ವಾಂಟ್. ಯಾಕಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೇ ಫ್ಯೂಚರ್ ನಮಗೇನು ಬೇಕೋ ಅದನ್ನ ನಾವು ತಿಳ್ಕೊಳ್ಳೋದು ಅಲ್ವಾ. ದ ಫ್ಯೂಚರ್ ವಿ ವಾಂಟ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದ ಫ್ಯೂಚರ್ ವಿ ವಾಂಟ್. ಓಕೆನಾ, ಈ ಒಂದು ವರದಿನ ಇದು ಕೊಡುತ್ತೆ. ನೆಕ್ಸ್ಟು ಇದರಲ್ಲಿ ಕೆಲವೊಂದು ಅಂಶಗಳನ್ನ, ಈ ಒಂದು ವರದಿಯಲ್ಲಿ ಕೆಲವೊಂದು ಅಂಶಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಒಂದು ಎನರ್ಜಿ ಎಫಿಷಿಯನ್ಸಿ ಬಗ್ಗೆ, ಓಕೆನಾ, ಇಂಧನ ದಕ್ಷತೆ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟು ಗ್ರೀನ್ ಎಕನಾಮಿ ಬಗ್ಗೆ ಹೇಳಿದ್ದಾರೆ. ಗ್ರೀನ್ ಎಕನಾಮಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಸ್ಸೆಗೆ ಯೂಸ್ ಮಾಡ್ಕೊಳ್ಳಿ ಇಂಥ ವರ್ಡ್ಸು. ಗ್ರೀನ್ ಎಕನಾಮಿ ಅಂದರೆ ತುಂಬ ಸಿಂಪಲ್ ಏನಿಲ್ಲ. ಈ ಒಂದು ಕಾರ್ಬನ್ ಕಂಟೆಂಟ್ ಇರೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಯಾವುದೇ, ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗೋದನ್ನ ಕಡಿಮೆ ಮಾಡಬೇಕು ಅನ್ನೋದೇ ಈ ಒಂದು ಗ್ರೀನ್ ಎಕನಾಮಿ ಕಾನ್ಸೆಪ್ಟ್. ಓಕೆನಾ, ಅದು ನೆಕ್ಸ್ಟ್ ಏನಪ್ಪ ಅಂದರೆ ದ ಫ್ಯೂಚರ್ಗೆ ಯಾವುದೇ ಥರ ಎಫೆಕ್ಟ್ ಆಗದೆ ಇರೋ ತರಹ ಒಂದು ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಎಮಿಷನ್ ಮಾಡಬೇಕು ಅನ್ನೋದೇ ಈ ಒಂದು ಎಕನಾಮಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಏನು ಅಂತ ಅಂದರೆ ಇಂಧನ ದಕ್ಷತೆ. ಓಕೆನಾ, ವೆಹಿಕಲ್ಸಿಗೆ ಅದ್ರ ರಿಲೇಟೆಡ್ಡು ಇಷ್ಟು ವರ್ಡ್ಸು. ನೆಕ್ಸ್ಟ್ ಈ ಸಮಾವೇಶದಲ್ಲಿ ಒಂದು ಅಭಿಯಾನ ಕಂಡ್ಕೊತಾರೆ. ಏನಂದರೆ ಅದು ಪೇಜ್. ಇದು ಫುಲ್ ಫಾರ್ಮ್ ಒಂದು ಸಲ ಕೇಳಿದ್ದಾರೆ, ಪೇಜ್. ಇದ್ರ ಬಗ್ಗೆ ನಾನು ಇನ್ಡೆಪ್ತಾಗಿ ಓದಿರಲಿಲ್ಲ ಒಂದು ಟೈಮಲ್ಲಿ. ಆಗ ಜಸ್ಟ್ 2012 ನೆಕ್ಸ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇದೆ ಅಂತ ಈಗ ಓದ್ಕೊಂಡು ಹೋಗ್ಬಿಟ್ಟಿದ್ವಿ. ಈ ಒಂದು ಪೇಜ್ ಆಯೋಗ ಬಗ್ಗೆ ಜಸ್ಟ್ ಪೇಜ್ದು ಫುಲ್ ಫಾರ್ಮ್ ಕೇಳಿಬಿಟ್ಟಿದ್ದಾರೆ. ಈ ಪೇಜ್ ಅನ್ನೋದು ಏನಪ್ಪ, ಇದು ನಮ್ಗೆ ಗೊತ್ತೇ ಇಲ್ವಲ್ಲ, ಏನೋ ಕರೆಂಟ್ ಅಫೇರ್ಸ್ ಇಶ್ಯೂ ಏನೋ ಅಂದ್ಕೊಂಡಿದ್ವಿ. ಇದು ನೋಡಿದರೆ 2012ರಲ್ಲೇ ಬಂದಿರೋಂಥ ಏನೋ ಒಂದು ಇನ್ಫಾರ್ಮೇಷನ್ ಅಲ್ವಾ. ಸೊ ಸ್ವಲ್ಪ ಇನ್ಡೆಪ್ತಾಗಿ ಗೊತ್ತಿದ್ದರೆ ಮಾತ್ರ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಎಕ್ಸಾಮಲ್ಲಿ. ಪೇಜ್ ಅಂದರೆ ಏನಿಲ್ಲ, ಸಿಂಪಲ್ಲು ಪಾರ್ಟ್ನರ್ಶಿಪ್ ಆ್ಯಕ್ಷನ್ ಫಾರ್ ಗ್ರೀನ್ ಎಕನಾಮಿ. ಇದೊಂದೇ ನೆನ್ಪಿಟ್ಕೊಳ್ಳಿ, ಗ್ರೀನ್ ಎಕನಾಮಿ, ಇನ್ನೇನು ನೆನ್ಪಿಟ್ಕೋಬೇಡಿ. ಓಕೆನಾ, ಆಲ್ರೆಡಿ ಕೇಳಿರೋ ಕ್ವಶನ್ ಕೇಳಿದ್ರು ಕೇಳ್ಬೋದು, ಇಲ್ಲ ಏನು ಆಪ್ಷನ್ ವೈಸ್ ಕೊಟ್ಟು ಯಾವ್ದು ಸರಿ ಇಲ್ಲ ಅಂತಲೂ ಕೇಳ್ಬೋದು. 2012ರಲ್ಲಿ ಬಂದಿರೋದು ಪೇಜ್ ಪೇಜ್ ಅನ್ನೋ ಅಭಿಯಾನ. ಓಕೆನಾ, ಫುಲ್ ಫಾರ್ಮ್ ಏನು, ಪಾರ್ಟ್ನರ್ಶಿಪ್ ಆ್ಯಕ್ಷನ್ ಫಾರ್ ಗ್ರೀನ್ ಎಕನಾಮಿ ಅಂತ. ಇಷ್ಟು ನೆನ್ಪಿಟ್ಕೊಂಡ್ರೂ ಸಾಕು, ಇನ್ನೇನು ಬೇಡ. ನೆಕ್ಸ್ಟು ಪುನೀತ್ ಸರ್ ಅವ್ರ ಕ್ಲಾಸ್ ತಗೋತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದು ನಾವು ಒಂದು ಒಂದು ಎನ್ವೈರ್ನಮೆಂಟ್ ಟಾಪಿಕ್ಸ್ ಅಂತ ಬಂದಾಗ ನಮಗೆ ಒಂದು ತ್ರಿವೇಣಿಯವರು ಹೇಳಿದ ಹಾಗೆ ಸಮಾವೇಶಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಟರ್ನ್ಯಾಷನಲ್ ಸಮಾವೇಶಕ್ಕೆ ಯಾವೆಲ್ಲ ಜರುಗಿಸ್ತವೆ ಮತ್ತು ಯಾವೆಲ್ಲ ಒಂದು ಎನ್ವೈರ್ನಮೆಂಟ್ ರಿಲೇಟೆಡ್ಡು ಕೆಲವೊಂದು ಸೂಚಿಗಳನ್ನಾಗಿರ್ಬೋದು, ಒಂದು ಪ್ರಮುಖ ಪ್ರಕಟಣೆಗಳನ್ನಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೇಂದ್ರ ಕಚೇರಿಗಳಾಗಿರ್ಬೋದು, ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಯಾವ ವರ್ಷ ಅದು ಸ್ಥಾಪನೆ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ಯಾವುದು ಈಗ ಸದ್ಯಕ್ಕೆ PC ಆಗಿರ್ಬೋದು, PSA ಆಗಿರ್ಬೋದು, ಮತ್ತು ತುಂಬ ಜನ ಫಾರೆಸ್ಟ್ ಬೀಟ್ ಆಫೀಸರಿಗೆ ಓದ್ತಾ ಇದ್ದಾರೆ. ಇಂಥ ಎಕ್ಸಾಂಪಲಲ್ಲಿ ಪ್ರಶ್ನೆಗಳು ಸುಲಭವಾಗಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಸೊ ತುಂಬ ಅಭ್ಯರ್ಥಿಗಳು
ಸೈನ್ಸ್ ಮತ್ತು ಎನ್ವೈರ್ನಮೆಂಟ್ ಮುಗಿಸ್ಕೊಡಿ ಅಂತ ಹೇಳ್ತಿದ್ರೆ ಖಂಡಿತ ಸೈನ್ಸ್ ಮತ್ತು ಎನ್ವೈರ್ನಮೆಂಟೇ ತುಂಬ ಅಭ್ಯರ್ಥಿಗಳಿಗೆ ಕಷ್ಟ ಇದೆ ಅಂತಲೂ ಸಹ ನಮಗೆ ಗೊತ್ತು ಸ್ನೇಹಿತರೆ. ಆದಷ್ಟು ಇವೆರಡನ್ನೂ ಸಹ ಇದೇ ರೀತಿ ಟಾಪಿಕನ್ನು ನಾವು ನಿಮಗೆ ಕಂಪ್ಲೀಟ್ ಮಾಡ್ತಾ ಬರ್ತೀವಿ, ಒಂದು ಆಲ್ಟರ್ನೇಟಿವ್ ಡೇಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗೆ ತುಂಬ ಜನ PSA ಸಹ ಪೇಪರ್ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿದರೆ ಖಂಡಿತ ಅದಕ್ಕೂ ಸಹ ಇಬ್ಬರು ಕೂತ್ಕೊಂಡೊಂದು ಕ್ಲಾಸ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ನಮಗೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಯಾಕಂದರೆ ಇದು ಎನ್ವೈರ್ನಮೆಂಟಿಗೆ ಸಂಬಂಧಪಟ್ಟಿರೋದ್ರಿಂದ ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಬಂದಾಗ ಈ ಬರ್ಡ್ ಅಂತ ಬಂದಾಗ ನಿಮಗೆ ಬರ್ಡ್ ಅಂತ ಬಂದಾಗ ತುಂಬ ಬಾರಿ PCಲಿ ಪ್ರಶ್ನೆ ಆಗಿದ್ದು, ಅಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಏನೆಂದು ಕರೆಯುತ್ತೇವೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ನಿಮಗೆ ಆರ್ನಿಥಾಲಜಿ ಅಂತ ಕರೀತಾರೆ, ತುಂಬಾ ಇಂಪಾರ್ಟೆಂಟು. ಆರ್ನಿಥಾಲಜಿ ಅಂತ ಬಂದಾಗ ಒಂದು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಆರ್ನಿಥಾಲಜಿ ಅಂತ ಕರಿತೀವಿ. PSA ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪಕ್ಷಿ ಅಂತ ಬಂದಾಗ ನಮಗೆ ಈ ಪಕ್ಷಿಗಳ ಪಿತಾಮಹ ಅಂತ ನಾವು ಯಾರನ್ನು ಕರೆಯುತ್ತೇವೆ ಅಂತಲೂ ಸಹ ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಒಂದು ಸಲೀಂ ಅಲಿ ಅವ್ರನ್ನ ಕರೀತಾರೆ ಸ್ನೇಹಿತರೆ. ಸಲೀಂ ಅಲಿ ಅವ್ರನ್ನ ಪಕ್ಷಿಗಳ ಪಿತಾಮಹ ಅಂತ ಕರೀತಾರೆ. ಈ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸಲೀಂ ಅಲಿ ಅವರ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಒಂದು ಜಮ್ಮು ಕಾಶ್ಮೀರದಲ್ಲಿ ನೆಲೆಸಿರ್ತಾರೆ ಸ್ನೇಹಿತರೆ. ಅದೇ ಥರ ಸಲೀಂ ಅಲಿ ಅವರ ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ವನ್ಯಜೀವಿ ಧಾಮ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಗೋವಾ ರಾಜ್ಯದಲ್ಲಿದೆ, ನೆನಪಿಟ್ಕೋಬೇಕು ನೋಡಿ. ಸಲೀಂ ಅಲಿಯನ್ನು ಪಕ್ಷಿಗಳ ಪಿತಾಮಹ ಅಂತ ಕರಿತೀವಿ, ಪಕ್ಷಿಗಳ ಅಧ್ಯಯನವನ್ನು ಆರ್ನಿಥಾಲಜಿ ಅಂತ ಕರಿತೀವಿ. ಸಲೀಂ ಅಲಿ ಅವರ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರದಲ್ಲಿದೆ. ಅವರೊಂದು ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿದೆ ಅಂತ ಕೇಳಿದರೆ ಗೋವಾದಲ್ಲಿದೆ, ನೆನಪಿಟ್ಕೋಬೇಕು. ಇವೆರಡಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು. ಓಕೆ, ಹಾಗಾದ್ರೆ ಯಾಕಂದರೆ ಬರ್ಡ್ ಅಂತ ಬಂತಲ್ಲ, ಹಾಗಾಗಿ ಬರ್ಡ್ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಲೇಬೇಕು ಬೇಸಿಕ್ ಆಗಿ. ನಂತರ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಬಂದಿದೆ. ಇಲ್ಲಿ ನಮಗೆ ಇವುಗಳನ್ನು ಮುಂಚೆ ಪಕ್ಷಿಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಂಡಳಿ ಅಂತ ಕರೀತಾ ಇದ್ರು. ತದನಂತರ ಇದನ್ನು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಮಾಡ್ತಾರೆ ಸ್ನೇಹಿತರೆ. ಇದು ಸ್ಥಾಪನೆ ಆದಂತಹ ವರ್ಷ 1922ರಲ್ಲಿ ಸ್ಥಾಪನೆ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಕೇಂಬ್ರಿಡ್ಜ್. ಓಕೆ, ಕೇಂಬ್ರಿಡ್ಜ್ ಅಂತ ಬರುತ್ತೆ. ಇದು UK ಅಂದರೆ ಬ್ರಿಟನ್ ದೇಶದಲ್ಲಿ ಇರ್ತದೆ ಸ್ನೇಹಿತರೆ. ಇನ್ನು ನಮಗೆ ಪ್ರಪಂಚದ ಮ್ಯಾಂಚೆಸ್ಟರ್ ಅಂತ ನಾವು ಬ್ರಿಟನ್ ದೇಶಕ್ಕೆ ಕರಿತೀವಲ್ಲ, ಲಂಡನ್ಗೆ, ಸೊ UK ಅಂತ ಕರಿತೀವಲ್ಲ, ಕೇಂಬ್ರಿಡ್ಜ್ ನೆನಪಿಟ್ಕೋಬೇಕು. ಪ್ರಪಂಚದ ಒಂದು ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದರೆ, ಅದು ಪ್ರಪಂಚದ ಮ್ಯಾಂಚೆಸ್ಟರ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಲಂಡನ್. ಓಕೆ, UKಯಲ್ಲಿದೆ ಸ್ನೇಹಿತರೆ, ನೆನಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಇನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ನಾವು ಅಹಮದಾಬಾದ್ ನಗರಕ್ಕೆ ಕರಿತೀವಿ ಅಂತ ತುಂಬ ಜನ ಓದಿರ್ತೀರ. ಕೆಲವೊಮ್ಮೆ ಮುಂಬೈ ಅಂತಲೂ ಸಹ ಓದಿರ್ತೀರ. ತದನಂತರ ನಮಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ನಾವು ದಾವಣಗೆರೆಯನ್ನು ಕರಿತಾ ಬರ್ತೀವಿ. ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಸೌತ್ ಇಂಡಿಯನ್, ನಮಗೆ ಯಾಕಂದರೆ ಕರ್ನಾಟಕದ ನೋಡಿದ್ರಿ ಭಾರತದ ಯಾವುದು ಅಹಮದಾಬಾದ್ ಅಂತ ಇದೆಯಲ್ಲ, ಇದು ಭಾರತದ ಮ್ಯಾಂಚೆಸ್ಟರ್ ಆಗಿರುತ್ತೆ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಆಗಿರುತ್ತೆ. ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದರೆ ಕೊಯಮತ್ತೂರು, ತಮಿಳುನಾಡಿನಲ್ಲಿ ಇದೆಯಲ್ಲ ಸ್ನೇಹಿತರೆ, ಕೊಯಮತ್ತೂರು, ಇದು ಸೌತ್ ಇಂಡಿಯಾದ ಒಂದು ಮ್ಯಾಂಚೆಸ್ಟರ್ ಆಗಿರುತ್ತೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಪದೇ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಇಂಥ ಮಾಹಿತಿಗಳನ್ನು ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಕೇಂದ್ರ ಕಚೇರಿ ಕೇಂಬ್ರಿಡ್ಜ್ UKಯಲ್ಲಿದೆ ಅಂತ ಹೇಳಿದ್ವಿ. ಇದರ ಉದ್ದೇಶ ಏನು? ಹೆಸರು ಹೇಳ್ತಿದೆ, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ. ಇದು ಪಕ್ಷಿಗಳು, ಅವುಗಳ ಆವಾಸ ಸ್ಥಾನಗಳು ಮತ್ತು ಜಾಗತಿಕ ವೈವಿಧ್ಯಗಳನ್ನು ಸಂರಕ್ಷಿಸಲು ಶ್ರಮಿಸುವಂತಹ ಒಂದು ಸಂಸ್ಥೆ ಆಗಿರುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಇದು ಪಕ್ಷಿಗಳ ಬಗ್ಗೆ ಕೇರ್ ಮಾಡೋದಕ್ಕೋಸ್ಕರ ಶುರು ಮಾಡಿರ್ತದೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಮಾಹಿತಿಯನ್ನು ಮಾತ್ರ ನೀವು ಇಲ್ಲಿ ವರ್ಲ್ಡ್ ಲೈಫ್ ಇಂಟರ್ನ್ಯಾಷನಲ್ ಬಗ್ಗೆ ಯಾವತ್ತೂ ಪ್ರಶ್ನೆ ಆಗಿಲ್ಲ. ಇಫ್ ಇನ್ ಕೇಸ್ ಕೇಳಿದರೆ ನೆನಪಿಟ್ಕೋಬೇಕು. ಮತ್ತು ಇದೊಂದು ರಿಪೋರ್ಟನ್ನು ವರದಿ ಮಾಡುತ್ತೆ. ಹೇಗೆ UNEP ನಿಮಗೆ ತ್ರಿವೇಣಿ ಅವರು ಹೇಳಿದ್ರಲ್ಲ, ಎಮಿಷನ್ ಗ್ಯಾಪ್ ರಿಪೋರ್ಟನ್ನು ವರದಿ ಮಾಡುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಅದೇ ರೀತಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಕಟಣೆ ಮಾಡುತ್ತೆ. ಅದೇ ದ ಸ್ಟೇಟ್ ಆಫ್ ದಿ ವರ್ಲ್ಡ್ ಬರ್ಡ್ಸ್, ಏನು ದ ಸ್ಟೇಟ್ ಆಫ್ ದಿ ವರ್ಲ್ಡ್ ಬರ್ಡ್ಸ್ ಎಂಬ ರಿಪೋರ್ಟನ್ನು ಪ್ರಕಟಣೆ ಮಾಡುತ್ತೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬರೋಣ. ನೆಕ್ಸ್ಟ್ ಬಂದು ನಾವು WMO ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನು WMO ಅಂತ ಬಂದಾಗ, ನಮಗೆ WMO ಅಂತ ಬಂದಾಗ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಯಾಕಂದರೆ KPSCಲಿ ಪದೇ ಇಂಥ ಒಂದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, PSL ಆಗಿರೋದು ಕೇಳ್ತಾ ಬರ್ಬೋದು ನಿಮಗೆ. ಒಂದು ವರ್ಲ್ಡ್ ಮೆಟಿರಾಲಜಿಕಲ್ ಆರ್ಗನೈಜೇಷನ್ ಅಂತ ಕರೀತಾ ಬರ್ತಾರೆ ಸ್ನೇಹಿತರೆ. ಇದು ತುಂಬ ಬಾರಿ ಫುಲ್ ಫಾರ್ಮ್ ರಿಪೀಟ್ ಆಗಿದೆ. ಇದು ಒಂದು WMO ಅಂತ ಬಂದಾಗ ವಿಶ್ವ ಹವಾಮಾನ ಸಂಸ್ಥೆ ಅಂತ ಕನ್ನಡದಲ್ಲಿ ಕರಿತೀವಿ, ಬಟ್ ನೀವು ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಕೇಳಿಬಿಡ್ತಾನೆ, ವರ್ಲ್ಡ್ ಮೆಟಿರಾಲಜಿಕಲ್ ಆರ್ಗನೈಜೇಷನ್. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. 1950ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ತುಂಬ ಬಾರಿ ರಿಪೀಟ್ ಆಗಿದೆ, ಜಿನೆವಾ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ ಕೆಲವೊಮ್ಮೆ. ಒಂದು ಸ್ವಿಟ್ಜರ್ಲ್ಯಾಂಡಿನಲ್ಲಿ ಜಿನೆವಾ ಇದೆ, ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಂತರ ಇದು 2 ವರದಿಯನ್ನು ಬಿಡುಗಡೆ ಮಾಡುತ್ತೆ. ಒಂದು ನಮಗೆ ದ
ದ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್, ತುಂಬ ಬಾರಿ ರಿಪೀಟ್ ಆಗಿದೆ ಇದು. ದ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟನ್ನು ಹೊರಡಿಸೋರು ಯಾರು ಪ್ರತಿ ವರ್ಷ ಅಂತ ಪ್ರಶ್ನೆ ಕೇಳ್ತಾನೆ. WMO ಆಗಿರುತ್ತೆ, ವರ್ಲ್ಡ್ ಮೆಟೆರಲಾಜಿಕಲ್ ಆರ್ಗನೈಜೇಷನ್ ಆಗಿರುತ್ತೆ. ಇಲ್ಲಿ ನೋಡಿ ಒಂದು ಕನ್ಫ್ಯೂಷನ್ ಮಾಡ್ಕೊಡೋದು, ಇನ್ನೊಂದು IMO ಅಂತ ಬರುತ್ತೆ. ಈ IMO ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದ್ರ ಫುಲ್ ಫಾರ್ಮು ಸಹ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಂಟರ್ನ್ಯಾಷನಲ್ IMO ಅಂತ ಬಂದಾಗ ಇಂಟರ್ನ್ಯಾಷನಲ್ ಮಾರಿಟೈಮ್, ಓಕೆ, ತುಂಬಾ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ಸಾಗರಿಕಾ ಅಂತ ಬರುತ್ತಲ್ಲ, ಅದು ಮಾರಿಟೈಮ್ ಅಂತ ಬಂದಾಗ ಆರ್ಗನೈಜೇಷನ್ ಆಗಿರ್ತದೆ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ IMO ದ ಫುಲ್ ಫಾರ್ಮು. WMO ಅಂದರೆ ವರ್ಲ್ಡ್ ಮೆಟೆರಲಾಜಿಕಲ್ ಆಗಿರುತ್ತೆ. ಅಂದರೆ ಇಲ್ಲಿ ಮಾರಿಟೈಮು, ಇಲ್ಲಿ ಮೆಟೆರಲಾಜಿಕಲು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದರ ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. IMO ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಿಮಗೆ ಪ್ರಶ್ನೆಯನ್ನು ತುಂಬ ಬಾರಿ ರಿಪೀಟ್ ಆಗಿದೆ. ಲಂಡನ್ನಲ್ಲಿದೆ ಸ್ನೇಹಿತರೆ, ನೆನ್ಪಿಡ್ಕೋಬೇಕು. ಈ ಲಂಡನ್ ಅಂತ ಬಂದಾಗ ಪದೇ ಅದನ್ನ ಆಲ್ರೆಡಿ ಹೇಳಿದೆ ನಿಮಗೊಂದು, ಏನು ಮ್ಯಾಂಚೆಸ್ಟರ್ ಅಂತ ಏನಂತ ಹೇಳ್ತೀವಲ್ಲ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. IMO ಇದು ಮುಂಚೆ, ಇದಕ್ಕಿಂತ 2 ವರ್ಷ ಮುಂಚೆನೇ ಸ್ಥಾಪನೆ ಆಗಿರುತ್ತೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 1948ರಲ್ಲಿ ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ, ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಬಂದಾಗ ನಮಗೆ ಈ 1950 ಅಂತ ಓದಿದ್ವಲ್ಲ, ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಏನು ಅಂತ ಕೇಳಿದರೆ, ವನ ಮಹೋತ್ಸವ, ಭಾರತದಲ್ಲಿ ವನ ಮಹೋತ್ಸವವನ್ನು ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಭಾರತದಲ್ಲಿ ವನ ಮಹೋತ್ಸವವನ್ನು ಯಾವ ವರ್ಷದಿಂದ ಆಚರಣೆ ಮಾಡ್ತಿದೆ ಅಂದರೆ 1950ರಿಂದ ಆಚರಣೆ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾಕಂದರೆ PCಲಿ ಮತ್ತು PSಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಮತ್ತು ನೀವು ಏನು ಫಾರೆಸ್ಟ್ ಗಾರ್ಡಿಗಾದರೂ ಅಥವಾ ಬೇರೆ RPF ಎಕ್ಸಾಮ್ಗಳಿಗಾಗಿರ್ಬೋದು, ಅಥವಾ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಾಗಿರ್ಬೋದು, PCPS ಆಗಿರ್ಬೋದು, ಎಲ್ಲದರಲ್ಲೂ ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ನಮಗೆ ಏನಕ್ಕೆ ಅಂದರೆ, ಇದು ಯಾವಾಗ ನಮಗೆ ಈ ಒಂದು ಭಾರತದಲ್ಲಿ ಪ್ರತಿ ವರ್ಷ ಒಂದು ವನ ಮಹೋತ್ಸವನ ಆಚರಣೆ ಮಾಡ್ತಾರೆ, ಯಾವ ತಿಂಗಳಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಜುಲೈ ತಿಂಗಳ ಒಂದು ಮೊದಲನೇ ವಾರ, ಇದು ತುಂಬಾ ಇಂಪಾರ್ಟೆಂಟು. ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಪ್ರತಿ ವರ್ಷ ವನ ಮಹೋತ್ಸವನ ಆಚರಣೆ ಮಾಡ್ತಾರೆ. ಫಸ್ಟು ಆಚರಣೆ ಮಾಡಿದ್ದು 1950, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈಗಲೂ ಸಹ ಆಚರಣೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಏನು ಈ ಜುಲೈ ಅಂತ ಬಂದಾಗ, ಮೊದಲನೇ ವಾರ ಅಂತ ಬಂದಾಗ 1 to 7 ಅಂತ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಜುಲೈ 1ರಿಂದ 7ನೇ ತಾರೀಕುವರೆಗೂ ಈ ಒಂದು ವನ ಮಹೋತ್ಸವನ ಆಚರಣೆ ಮಾಡ್ತಾ ಬರ್ತಿರ್ತಾರೆ. ಇದನ್ನು ಸಹ ನಮಗೆ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವನ ಮಹೋತ್ಸವನ, ಫೆಸ್ಟಿವಲನ್ನು ಇಂಡಿಯಾದಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಲೂ ಸಹ ಪ್ರಶ್ನೆನ ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಒಬ್ಬ ಕನಯ್ಯಲಾಲ್ ಮೇನಿಕಲ್ ಮುನ್ಷಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಏನು ನಮಗೆ KM ಮುನ್ಷಿ ಅಂತ ನೀವೇನು ಕೇಳ್ತೀರ ಸಂವಿಧಾನದಲ್ಲಿ, ಆತನೇ ಇದಾಗಿರ್ತಾನೆ ಸ್ನೇಹಿತರೆ. ಈ KM ಮುನ್ಷಿ ಅಂತ ಬಂದಾಗ ನಮಗೆ ಇವರ ಫುಲ್ ಫಾರ್ಮ್ ಸಹ ಎಕ್ಸಾಮಲ್ಲಿ ಯಾವತ್ತೂ ಕೇಳಿಲ್ಲ, PCಲಿ ಇಂಥ ಪ್ರಶ್ನೆಗಳು ಕೇಳಿಬಿಡ್ತಾನೆ, ಅದನ್ನು ಸಹ ನೆನ್ಪಿಟ್ಕೋಬೇಕು. ಕನಯ್ಯಲಾಲ್ ಮೇನಿಕಲ್ ಮುನ್ಷಿ ಅಂತ ಕರೀತಾರೆ. ಇದನ್ನು ಸಹ ತುಂಬ ಇಂಪಾರ್ಟೆಂಟು. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯಿತು ಅಂದರೆ ಗೂಗಲ್ ಮಾಡ್ಕೊಳ್ಳಿ, KM ಮುನ್ಷಿ ಅಂತ ಹೊಡೆದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ವಿಕಿಪೀಡಿಯಾ ಬರ್ತದೆ ಸ್ನೇಹಿತರೆ. KM ಮುನ್ಷಿನೇ ನಿಮಗೆ ಆಪ್ಷನಲ್ಲಿ ಕೊಡ್ತಾರೆ, ಇಷ್ಟು ದೊಡ್ಡ ಆಪ್ಷನ್ನೇ ನಿಮಗೆ ಕೊಡಲ್ಲ. ಓಕೆ, ಕನಯ್ಯಲಾಲ್ ಮೇನಿಕಲ್ ಅಂತ ಏನಿದೆ ಇದು, ಅದು ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಲ್ಲಿ ಮುನ್ಷಿ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಎಷ್ಟರಲ್ಲಿ 1950 ಜುಲೈ 1ರಿಂದ 7 ಅಂದರೆ ಮೊದಲನೇ ವಾರದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಏನನ್ನ, ವನ ಮಹೋತ್ಸವನ. ಅದನ್ನು ಫೆಸ್ಟಿವಲ್ ಮೊದಲು ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. KM ಮುನ್ಷಿ ಅವರು ಅದನ್ನು ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ತುಂಬಾ ಇಂಪಾರ್ಟೆಂಟ್ ಆಯಿತು. ಓಕೆ, WMO ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದೇ ಥರ ನಮಗೆ ಇನ್ನೊಂದು ಸಹ ಬರುತ್ತೆ, ನಮಗೆ ವೈಲ್ಡ್ ಲೈಫ್ ವೀಕನ್ನು ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿ ವೀಕ್ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ, ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದನ್ನ ಪ್ರಶ್ನೆಯನ್ನು ಕೇಳಲಾದರೆ ನಮಗೆ ಒಂದು ಅಕ್ಟೋಬರ್ ತಿಂಗಳಲ್ಲಿ ವೈಲ್ಡ್ ಲೈಫ್ ವೀಕನ್ನು ಆಚರಣೆ ಮಾಡ್ತಾರೆ. ಅಕ್ಟೋಬರ್ 2ರಿಂದ ಹಿಡಿದು ನಮಗೆ ಅಪ್ ಟು 8ನೇ ತಾರೀಕುವರೆಗೂ ಇದನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಎಕ್ಸಾಮಲ್ಲಿ ಕೇಳ್ತಾರೆ, ವನ ಮಹೋತ್ಸವ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ? ಜುಲೈ ಮೊದಲನೇ ವಾರ. ವೈಲ್ಡ್ ಲೈಫ್ ವೀಕ್ ಅಂತ ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ಯಾವ ರೀತಿಯಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಇದನ್ನು ಅಷ್ಟೇ, ವೈಲ್ಡ್ ಲೈಫ್ ವೀಕ್ ಯಾವಾಗಿಂದ ಶುರುವಾಯಿತು ಅಂತ ಪ್ರಶ್ನೆ ಕೇಳಿದರೆ 1957ರಿಂದ ಇದು ಶುರು ಆಗಿರುತ್ತೆ. ಇದನ್ನು ಸಹ ನೀವು ಮಾಹಿತಿಯನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾವ ರೀತಿಯಾದರೂ ನಿಮಗೆ ಪ್ರಶ್ನೆ ಕೇಳಿ. ಸೊ ಎನ್ವೈರ್ನ್ಮೆಂಟ್ ಅಂತ ಬಂದಾಗ ಎಲ್ಲ ಅಂಶಗಳನ್ನು ನಾವು ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇನ್ನು ಹೋಗ್ತಾ ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ. ಪ್ರಶ್ನೆ ಅಂತ ಬಂದಾಗ ತುಂಬ ಜನ ಕಾನ್ಸೆಪ್ಟ್ ಹೇಳಿ ಅಂತ ಕಾನ್ಸೆಪ್ಟ್ ಹೇಳ್ತಾ ಇದ್ವಿ. ಇನ್ನು ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ಪ್ರಶ್ನೆ ಕೇಳಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ, ಅವನು ಸಹ ನಾವು ನಿಮಗೆ ಖಂಡಿತ ತಿಳಿಸ್ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ನಮಗೆ ಒಂದು ಚಾನಲ್ ಅಂತ ಬಂದಾಗ ಯಾರೆಲ್ಲ ಅಬ್ದಿ ಅಕಾಡೆಮಿ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬರಬೇಕಾಗುತ್ತೆ. ಅಬ್ದಿ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದರೆ ಟೆಲಿಗ್ರಾಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಇಫ್ ಇನ್ ಕೇಸ್ ಸರ್ಚಲ್ಲಿ ನಿಮಗೆ ಏನಾದರೂ ಸಿಕ್ಕಿಲ್ಲ ಅಂದರೆ 8618613140 ನಂಬರಿಗೆ ಮೆಸೇಜ್ ಮಾಡೋದ್ರ ಮೂಲಕ ನೀವು ನಮಗೆ ತಿಳಿಸ್ಕೊಟ್ರೆ ನಾವು ನಿಮ್ಮನ್ನು ಗ್ರೂಪಿಗೆ ಜಾಯಿನ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ನಮಗೆ ಮುಂದಿನ ಒಂದು ಟಾಪಿಕ್ ನೋಡ್ತಾ ಬರೋಣ.
ಓಕೆ WWF ಸಾರಿ 2 WF ಆಗಿರ್ತದೆ. ಇಲ್ಲಿ ನಮಗೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಕರಿತೀವಿ. ಏನಿದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ತುಂಬ ಬಾರಿ ರಿಪೀಟ್ ಆಗಿದೆ ಪ್ರಶ್ನೆ. ಫುಲ್ ಫಾರ್ಮು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನೋದು WWFನ ಒಂದು ಫುಲ್ ಫಾರ್ಮ್ ಆಗಿರ್ತದೆ ಸ್ನೇಹಿತರೆ. ಇದು ಸ್ಥಾಪನೆ ಆದಂತಹ ವರ್ಷ 1961ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇದರ ಕೇಂದ್ರ ಕಚೇರಿನೂ ಅಷ್ಟೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಬಟ್ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ ಎಂಬ ಸ್ಥಳದಲ್ಲಿದೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ ಅಂತ ಕೊಟ್ಬಿಡ್ತಾನೆ. ಸೊ ಗ್ಲ್ಯಾಂಡು ಸರಿ ಉತ್ತರ ಆಗಿರ್ತದೆ. ಓಕೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಹಾಗಾದರೆ ಇದು ಒಂದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದರ ಲೋಗೋ ಇಂಪಾರ್ಟೆಂಟು. WWFನ ಲೋಗೋ ಏನಾಗಿದೆ ಅಂತ ಒಮ್ಮೆ PCಯಲ್ಲಿ ಪ್ರಶ್ನೆ ಕೇಳಲಾಗಿದೆ. ಫಾಂಡಾ. ಓಕೆ, ಫಾಂಡಾ ಅನ್ನೋದು ಇದರ ಒಂದು ಲೋಗೋ ಆಗಿರ್ತದೆ ಸ್ನೇಹಿತರೆ. ಇದೊಂದು NGO ಸಂಸ್ಥೆ ಆಗಿರುತ್ತೆ, ನೆನ್ಪಿಟ್ಕೋ. ಇದು ಅಂತಾರಾಷ್ಟ್ರೀಯ ಒಂದು NGO ಸಂಸ್ಥೆ ಆಗಿರುತ್ತೆ. ಏನೀಗ NGO ಅಂತ ಬಂದಾಗ ನಮಗೆ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಏನು NGO ಅಂತ ಬಂದಾಗ ಇದನ್ನು ಸಹ ನಿಮಗೆ ಕೇಳ್ಬೋದು. ನಾನ್ ಗೌರ್ನಮೆಂಟಲ್ ಆರ್ಗನೈಜೇಷನ್ ಆಗಿರುತ್ತೆ, ಅಂದರೆ ಸರ್ಕಾರೇತರ ಸಂಸ್ಥೆ ಆಗಿರುತ್ತೆ. ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ NGO ಅಂತ ಬಂದಾಗ. ಹಾಗಾದರೆ ನಮಗಿಲ್ಲಿ ಫಾಂಡ್ ಅನ್ನೋದು ಇದರ ಲೋಗೋ. ಇದೊಂದು ಅಂತಾರಾಷ್ಟ್ರೀಯ NGO ಸಂಸ್ಥೆಗೆ ಒಂದು ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಇಲ್ಲೂ ಸಹ ಅಷ್ಟೇ ಕೆಲವೊಂದು ವರದಿಯನ್ನು ಇದು ಬಿಡುಗಡೆ ಮಾಡುತ್ತೆ. WWF ಅನ್ನೋದು ನಮಗೊಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಒಂದು ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್, ಏನು ಲಿವಿಂಗ್ ಪ್ಲಾನೆಟ್ ರಿಪೋರ್ಟನ್ನು ಹೊರಡಿಸುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ನಮಗೆ WWF ಆಗಿರುತ್ತೆ, ಅಥವಾ ಇದನ್ನೇ ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಅಂತಲೂ ಸಹ ಕರೀತಾರೆ. ರಿಪೋರ್ಟ್ ಮತ್ತು ಇಂಡೆಕ್ಸ್ ಎರಡನ್ನೂ ಸಹ ನೆನ್ಪಿಟ್ಕೋಬೇಕು. ಬಟ್ ಲಿವಿಂಗ್ ಅಂತ ಬಂತು ಅಂದರೆ WWF ಅದನ್ನು ಹೊರಡಿಸೋದು ಅಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇದು ನಮಗೆ ಈ ಎರಡು WWF ಏನು ಮಾಡುತ್ತೆ ಅಂದರೆ ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇದು ಅರ್ತ್ ಅವರನ್ನು ನಮಗೆ ಪ್ರತಿ ವರ್ಷ ಅರ್ತ್ ಅವರ್ ಅಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಈ ಅರ್ತ್ ಅವರ್ ಅನ್ನೋದು ಬಂದು ನಮಗೆ ಮಾರ್ಚ್ ತಿಂಗಳಿದೆಯಲ್ಲ, ಈ ಮಾರ್ಚ್ ತಿಂಗಳ ಕೊನೆಯ ಶನಿವಾರ, ತುಂಬಾ ಇಂಪಾರ್ಟೆಂಟು. ಮಾರ್ಚ್ ತಿಂಗಳ ಕೊನೆಯ ಶನಿವಾರದಂದು ಪ್ರತಿ ವರ್ಷ ಅರ್ತ್ ಅವರನ್ನು ಆಚರಣೆ ಮಾಡ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. 0 ಅವರನ್ನು ಯಾವಾಗ ಆಚರಣೆ ಮಾಡ್ತಾರೆ? ಅರ್ತ್ ಅವರನ್ನು ಭೂಮಿ ಅವರನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಮಾರ್ಚ್ ತಿಂಗಳ ಕೊನೆಯ ಶನಿವಾರ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಯಾವ ಒಂದು ಸಂಸ್ಥೆ ಆಚರಣೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದರೆ WWF ಸಂಸ್ಥೆ ಇದನ್ನು ಆಚರಣೆ ಮಾಡ್ತಾ ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಒಂದು ಅಂಶ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ WWF ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಕು ಸರ್ ಅಂತ ಕೇಳ್ತಾರೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಇನ್ನು ಮಿಕ್ಕಿದ್ದು ಬೇಕಾಗಿರುವಂಥ ಪ್ರಮುಖ ಅಂತಾರಾಷ್ಟ್ರೀಯ ಒಂದು ಸಂಘಟನೆಗಳ ಬಗ್ಗೆ ತ್ರಿವೇಣಿಯವರೊಂದು ರಿಯೋ ಸಮಾವೇಶ ಆಗಿರ್ಬೋದು, ಅವನ್ನೆಲ್ಲ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಾಳೆ ಕ್ಲಾಸಲ್ಲಿ ಇನ್ನೂ ಸಹ ನಾನು ನಿಮಗೆ ಒಂದು ಬ್ಯಾಸೆಲ್ ಆಗಿರ್ಬೋದು, ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅಂಶಗಳೆಲ್ಲ ಬರ್ತವೆ, ಅವುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕು. ಇಷ್ಟರಲ್ಲಿ ಯಾವಾಗಲೂ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ತುಂಬಾ ಬರ್ತವೆ. 1 ರಿಂದ 5 ಅಂಕಗಳು. ನಾವು ಕೆಲವೊಮ್ಮೆ ಪರಿಸರ ಅಂತಲೇ ಯಾವುದಾದ್ರೂ ಸ್ಪೆಸಿಫಿಕ್ಕಾಗಿ ಒಂದು ಎಕ್ಸಾಮ್ ನಡೆಸಿದರೆ ಖಂಡಿತ ಇಷ್ಟರಲ್ಲೇ ಪ್ರಶ್ನೆಗಳು 3 ರಿಂದ 5 ಅಂಕಗಳು ಪಕ್ಕ ನಿಮಗೆ ಬಂದೇ ಬರ್ತವೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ. ಓಕೆ, ಇಷ್ಟು ಸಹ ಇವತ್ತಿನ ಟಾಪಿಕ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ಅಂಶಗಳನ್ನು ಸಹ ನಾವು ಆದಷ್ಟು ಬೇಗ ತಿಳಿಸ್ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದರೂ ಚೇಂಜಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಬೇಕು. ಯಾಕಂದರೆ ಒಂದು ಯೂಟ್ಯೂಬ್ ಮಾಡುವಂಥ ಯಾರಿಗೇ ಆಗಲಿ, ನಮ್ಮದೇ ಚಾನಲ್ ಅಂತಲ್ಲ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಅಥವಾ ಅವರಿಂದ ಏನೋ ಚೇಂಜಸ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನೀವು ತಿಳಿಸ್ಕೊಡ್ಬೇಕು. ಯಾಕಂದರೆ ಇದು ಅವರಿಗೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು. ಯಾಕೆ ಪ್ಲಸ್ ಯಾವ ರೀತಿ ತೊಗೊಂತಾರೆ ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ಸನ್ನು ಇನ್ನೂ ಪ್ಲಸ್ ತೊಗೊಂಡು ಇನ್ನೂ ಏನಾದರೂ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳ್ತಾರೆ. ನೆಗೆಟಿವ್ ಏನಾದರೂ ಆಗಿದಾಗ ಏನನ್ನು ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿದ್ಕೊಂಡು ಅದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸ್ನೇಹಿತರೆ. ಓಕೆ, ದಯವಿಟ್ಟು ನನಗೆ ಅಂತಲ್ಲ, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅವ್ರು ಕಷ್ಟಪಟ್ಟು ಅಥವಾ ಅವ್ರು ಇಷ್ಟಪಟ್ಟು ಯಾವ ರೀತಿ ಆದರೂ ಮಾಡ್ತಾ ಇರಲಿ. ಯಾಕಂದರೆ ನಿಮ್ಗೆ ಏನಾದರೂ ಒಂದು ಹೇಳ್ಬೇಕಂತಲೇ ಪ್ರತಿಯೊಬ್ಬರು ಶುರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕಂದ್ರೆ ನೀವು ಒಂದು ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು. ಯಾವ ರೀತಿ ಇದೆ, ಯಾವ ರೀತಿ ಕೊಡ್ತಿದ್ದಾರೆ, ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಸರ್, ಇದೇನಾದರೂ ತಪ್ಪಿದೆ, ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅಥವಾ ಇದು ರಾಂಗ್ ಇದೆ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿ ಅಂತೇಳಿ ಏನೇ ಮಿಸ್ಟೇಕ್ಸ್ ಇದ್ರೂ ಸಹ ನಾವು ಅದನ್ನು ನೀವು ಕಮೆಂಟ್ ಮೂಲಕ ಯಾರು ತಿಳಿಸಿರ್ತೀರೋ ಅವ್ರಿಗೆಲ್ಲನೂ ಸಹ ನಾವು ಚೆಕ್ ಮಾಡಿಕೊಂಡು ಅದನ್ನು ವೆರಿಫೈ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡಿರ್ತೀನಿ ಸ್ನೇಹಿತರೆ. ಈ ಅಂಶವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ನಂತರ ನಮಗೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಸೈನ್ಸ್ ಮತ್ತು ಎನ್ವೈರ್ನ್ಮೆಂಟ್ ಕಷ್ಟ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಂತ ಹೇಳಿದರೆ ಇದ್ರ ಬಗ್ಗೆಯೂ ಸಹ ಖಂಡಿತ ನಾನು ನಿಮಗೆ ಮಾಹಿತಿ ಆಲ್ರೆಡಿ ನಾನು ಸ್ಮಾರ್ಟ್ ಸೈನ್ಸ್ ಅಂತ ನಾನು ಒಬ್ಬನೇ ಕ್ಲಾಸಸನ್ನು ಮಾಡ್ತಾ ಇದ್ದೆ ಸ್ನೇಹಿತರೆ. ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ನಾನು ಮತ್ತೆ ಅದನ್ನು ಮಾಡೋದಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ಖಂಡಿತ ಅದನ್ನು ಶುರು ಮಾಡಿಕೊಡ್ತೀನಿ. ಸ್ಮಾರ್ಟ್ ಸೈನ್ಸಲ್ಲೂ ಅಷ್ಟೇ
ಆಲ್ರೆಡಿ 2 ಟಾಪಿಕನ್ನು ಮುಗಿಸ್ಕೊಟ್ಟಿದ್ದೀನಿ ಬಯಾಲಜಿಯಲ್ಲಿ. ಇನ್ನು ಮಿಕ್ಕಿದ 7 ಟಾಪಿಕ್ 8 ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಇದೆ. ಅವೆಲ್ಲನೂ ಟಾಪಿಕ್ಗಳನ್ನು ನಾನು ಮುಗಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ಒಂದಿನ ಆಲ್ಟರ್ನೇಟಿವ್ ಡೇಸ್ ಆಗಿ ಒಂದು ಎನ್ವೈರ್ನಮೆಂಟು, ಒಂದಿನ ಸೈನ್ಸು, ಮತ್ತು ಇನ್ನೂ ತುಂಬ ಜನ ಅಭ್ಯರ್ಥಿಗಳು ಕರೆಂಟ್ ಅಫೇರ್ಸು ಅಷ್ಟೇ ಯಾಕೆ ನಿಲ್ಲಿಸಿದ್ರೆ ಮಾಡಿ ಸರ್ ಅಂತ ಮೆಸೇಜು ಮತ್ತು ಕಾಲೆಲ್ಲ ಮಾಡ್ತಾಯಿದ್ದೀರಾ. ಖಂಡಿತ ಇದನ್ನು ಸಹ ನಾನು ನಿಮಗೆ PSIಗೆ ಉಪಯುಕ್ತವಾಗುವಂತೆ, PSI PCಗೆ ಉಪಯುಕ್ತವಾಗುವಂತೆ ಇತ್ತೀಚಿನ ಒಂದು ಟ್ರೆಂಡ್ GK ಪ್ಲಸ್ ಕರೆಂಟ್ ಅಫೇರ್ಸ್ನ ಟ್ರೆಂಡ್ ತಕ್ಕಂತೆ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಒಂದೇನು ಬೇಸಿಕ್ ಕ್ವಿಜ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಕ್ವಿಜ್ ಆಗಿರ್ಬೋದು ಮತ್ತು ಆವರೇಜ್ ಲೆವೆಲ್ ಕ್ವಿಜ್ಗಳನ್ನು ಆಗ್ತಾ ಇದ್ದೀನಿ. ಅದನ್ನು ಪ್ರತಿದಿನ ಅಟೆಂಡ್ ಮಾಡಿದರೆ ಸಾಕು ಸ್ನೇಹಿತರೆ. PC ಏನು ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ಬೀಟ್ ಫಾರೆಸ್ಟಲ್ಲಿ ಓದ್ತಾ ಇದ್ದೀರಲ್ಲ, ಆ ಒಂದು ನಾನು ಇದುವರೆಗೂ ಅಪ್ಲೋಡ್ ಮಾಡಿರುವಂತಹ ಆ ಒಂದು ಕ್ವಿಜ್ಗಳನ್ನು ಅಟೆಂಡ್ ಮಾಡಿದರೆ ಸಾಕು, ನಿಮಗೆ ಖಂಡಿತ ಏನು 60ರಿಂದ 70 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇವಲ ಇವಾಗ ಹಾಕಿರೋದಲ್ಲ, ಕಳೆದ ಆಲ್ಮೋಸ್ಟ್ 2 ರಿಂದ 3 ವರ್ಷದಿಂದ ಅವನ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಅವನು ಅಪ್ಲೋಡ್ ಮಾಡ್ತಾ ಇದ್ವಿ. ಮತ್ತು ಪ್ರತಿದಿನ ಹಾಕುವಂಥ ಕ್ವಿಜ್ಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ, ಪ್ರತಿದಿನ ಹಾಕುವಂಥ ಕರೆಂಟ್ ಅಫೇರ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಕೇವಲ ವೀಡಿಯೋದಲ್ಲೇ ಅಷ್ಟೇ ಅಲ್ಲ, ನಾನು ಟೆಲಿಗ್ರಾಮಲ್ಲಿ ತುಂಬ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೀವಿ, ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ಯಾವುದೇ ಒಂದು ಟೆಲಿಗ್ರಾಮಲ್ಲಿ ಹೋಗಿ ಅಲ್ಲಿಂದ ಏನು ಸಿಗ್ತಾ ಇದೆ, ನಮ್ಮದೇ ಟೆಲಿಗ್ರಾಮ್ ಅಂತ, ಅಲ್ಲಿ ಸಿಗ್ತಾ ಇರೋದನ್ನ ಒಂದು ಪಾಸಿಟಿವ್ ಆಗಿ ಏನು ಸಿಗ್ತಾ ಇದೆ ಅದನ್ನಷ್ಟೇ ನೀವು ಗಮನಿಸಿ, ಅದನ್ನು ನಿಮ್ಮ ಒಂದು ನೋಟ್ಸಿಗೆ ಹಾಕ್ಕೊಂಡು ನಿಮ್ಮ ಗೆಲುವಿಗೆ ಅದನ್ನು ಸಹಾಯ ಮಾಡ್ಕೊಂಡು ಒಂದು ದಾರಿ ಥರ ನೋಡ್ಕೊಳ್ತಾ ಬರಬೇಕು ಸ್ನೇಹಿತರೆ. ಯಾರಿಗೆ ಯಾವ ಮನುಷ್ಯನಿಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಷ್ಟೇ ಇರುತ್ತೋ ಅವನಷ್ಟೇ ಬೇಗ ಸಕ್ಸಸ್ ಮಾಡ್ತಾನೆ. ನೆಗೆಟಿವ್ ಮೈಂಡ್ ಇರೋನು, ಕೆಟ್ಟ ಒಂದು ಆಲೋಚನೆ ಇರೋದು, ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಕೆಲಸ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಪಾಸಿಟಿವ್ ಇರಬೇಕು. ಆ ಕಡೆ ದೇವರು ಸಹ ನಮಗೆ ತಥಾಸ್ತು ಅನ್ಬೇಕು. ಯಾವಾಗ ತಥಾಸ್ತು ಅಂತಂದರೆ ಇಷ್ಟು ಪಾಸಿಟಿವ್ ಇದ್ದು ತುಂಬ ಎಫರ್ಟ್ ಆಗ್ತಿರೋದು ಮೇಲಿಂದ ನೋಡ್ತಾ ಇರ್ತಾನೆ ಸ್ನೇಹಿತರೆ. ಒಂದು ದೇವ್ರು ನೋಡ್ತಾ ಇಲ್ಲ ಅಂದ್ರೂ ನಮ್ಮ ಒಂದು ನೇಚರು, ಸರೌಂಡಿಂಗ್ ಇರುವಂತಹ ನೇಚರು ನಮ್ಮನ್ನು ನೋಡ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆ ನೇಚರಿಗೆ ಎಷ್ಟು ಎಫರ್ಟ್ ಆಗ್ತಾ ಇದೆ ಅಂತ ನಿನಗೆ ಗೊತ್ತಾದ ತಕ್ಷಣ ಇವನು ಎಫರ್ಟ್ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ಆ ನೇಚರೇ ನಿಮಗೆ ಉದ್ಯೋಗವನ್ನು ಕೊಡ್ತಾರೆ ಸ್ನೇಹಿತರೆ. ದೇವ್ರನ್ನ ಕೆಲವರು ನಂಬೋದು, ನಮ್ಮದೇ ಇರ್ಬೋದು. ಹಾಗಾಗಿ ನೇಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತೂ ನಾವು 100% ನಂಬಲೇಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಯಾಕಂದರೆ ನೀವು ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರು ನೋಡಿ ನಿಮ್ಗೆ ಪಾಸಿಟಿವ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿರುವಂಥ ಅಟ್ಮಾಸ್ಫಿಯರು ನಮಗೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ನೇಚರು ಇಲ್ಲಿ ಖಂಡಿತ ಇದ್ದೇ ಇರುತ್ತೆ ಸ್ನೇಹಿತರೆ. ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕಂದರೆ ವನ ಮಹೋತ್ಸವ ಅಂತ ಹೇಳಿದೆ, ಅದು ನೇಚರೇ ಆಗಿರುತ್ತೆ. ಸೊ ಪ್ರತಿಯೊಂದನ್ನು ನಮಗೆ ದೇವ್ರ ಥರನೇ ನೋಡ್ತಾ ಬರಬೇಕಾಗುತ್ತೆ. ನಾವು ಓದುವಂಥ ಪುಸ್ತಕ ಆಗಿರ್ಬೋದು, ನಾವು ರೆಫರ್ ಮಾಡುವಂತಹ ಒಂದು ಅಕಾಡೆಮಿಗಳಾಗಿರ್ಬೋದು, ನಮಗೆ ಟೀಚ್ ಮಾಡುವಂತಹ ಮಾರ್ಗದರ್ಶಕರಾಗಿರ್ಬೋದು, ನಮಗೆ ಒಂದು ಒಳ್ಳೆಯ ಅಡ್ವಾಂಟೇಜ್ ಏನು ಹೇಳ್ತಾರೆ, ಒಂದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾರಲ್ಲ ಸ್ನೇಹಿತರಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಸಹ ಸಪೋರ್ಟ್ ಇದ್ರೇ, ಎಲ್ಲರ ಒಂದು ಆಶೀರ್ವಾದ ಇದ್ರೇ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಕಾರಣ ಆಗ್ತೀವಿ ಸ್ನೇಹಿತರೆ. ದಯವಿಟ್ಟು ಓದೋದಕ್ಕಷ್ಟೇ ಫೋಕಸ್ ಮಾಡಿ. ಎಕ್ಸಾಮ್ ಇನ್ನೂ ಲೇಟ್ ಇದೆ, ಯಾವ ಥರ ಇನ್ನೂ ನೋಟಿಫಿಕೇಷನ್ ಆಗ್ತಾ ಇಲ್ಲ ಸರ್, ಏನು ಮಾಡೋದು ಸರ್, ಅವೆಲ್ಲ ಬೇಡ. ಯಾಕಂದರೆ ಒಂದು ಥಿಂಕ್ ಮಾಡಬೇಕು, ನಾಳೆನೇ ನೋಟಿಫಿಕೇಷನ್ ಆದರೆ ವಿತಿನ್ 2 ಮಂತ್ಸಲ್ಲಿ ಎಕ್ಸಾಮ್ ಇಟ್ಟರೆ ನೀವು ಪಾಸ್ ಆಗ್ತೀರಾ, ಅದನ್ನು ನೀವು ಫಸ್ಟು ಪ್ರಶ್ನೆ ಮಾಡ್ಕೋಬೇಕು. ಆ ಥರ ಪಾಸ್ ಆಗೋರು 100 ಜನದಲ್ಲಿ ನಿಮಗೆ ಈ ಮೈಂಡ್ ಸೆಟ್ ಏನಾದರೂ ಇತ್ತಂದರೆ, ಈ ಥರ ಸಡನ್ ನೋಟಿಫಿಕೇಷನ್ ಆಯ್ತಂದರೆ ಈ 100 ಜನದಲ್ಲಿ 10 ಜನ ಅಷ್ಟೇ ಪಾಸ್ ಆಗ್ತಾರೆ, ಇನ್ನು 90 ಜನ ಆಲ್ಮೋಸ್ಟ್ ಇನ್ ಬಿಟ್ವೀನಲ್ಲಿ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಿರೋದು ಒಂದೇ, ನೋಟಿಫಿಕೇಷನ್ ಆಗುತ್ತಲ್ಲ ಆ ಡೇಟ್ನೇ ನೀವು ಎಕ್ಸಾಮ್ ಅಂದ್ಕೊಂಡು ಈಗಿಂದನೇ ಸೀರಿಯಸ್ ಆಗಿ ಓದ್ತಾ ಕೂರಿ, ಖಂಡಿತ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತೇವೆ, ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.